ಮೊಟ್ಟ ಮೊದಲನೇದಾಗಿ ಈ ರೀತಿಯಾಗಿ ನಿಮ್ಮ ಹತ್ರ ದೇವ್ರ ಮಾತುಗಳನ್ನ ಹಂಚಿಕೊಳ್ಳಲಿಕ್ಕೆ ನನಗೆ ದೇವರು ಕೊಟ್ಟಂಥ ಈ ಒಂದು ಅತ್ಯಮೂಲ್ಯವಾದ ಅವಕಾಶದ ನಿಮಿತ್ತ ತಂದೆಯಾದ ದೇವರಿಗೆ ಮೊಟ್ಟ ಮೊದಲು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅದೇ ಪ್ರಕಾರ ನಮ್ಮನ್ನು ಆತ್ಮಿಕವಾಗಿ ಬೆಳೆಸೋದಕ್ಕೆ ಪ್ರಯಾಸ ಪಡುತ್ತಾ ನಮ್ಮನ್ನು ಈ ರೀತಿಯಾಗಿ ಬೆಳೆಸ್ತಿರುವಂಥ ಆತ್ಮೀಯ ತಂದೆಯರಾಗಿರುವಂಥ ದೇವರ ಸೇವಕರು ಆಗಿರುವಂಥ ರಾಮಸರವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆಯೇ ಮುಖ್ಯವಾಗಿ ದೇವ್ರ ಮಾತುಗಳನ್ನ ಆಸಕ್ತಿಯಿಂದ ಕೇಳಲಿಕ್ಕೆ ಬಂದಿರುವಂಥ ಕರ್ತನಲ್ಲಿ ಪ್ರಿಯರು ಆತ್ಮೀಯರಾಗಿರುವಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತರ ಪರಿಶುದ್ಧವಾದ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರೇ, ಎಲ್ಲರೂ ಕಣ್ಣುಗಳು ಮುಚ್ಚೋದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ದೈವ ಸಂದೇಶದಲ್ಲಿ ಹೋಗೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಗಳು, ವಂದನೆಗಳು ತಂದೆ. ಅಪ್ಪ, ನೀವು ನಮ್ಮೆಲ್ಲರನ್ನೂ ಕೂಡ ಪ್ರೀತಿಸಿ ನಿಮ್ಮ ಮಗನು ತಂದೆ ಪ್ರಾಣ ತ್ಯಾಗ ಮಾಡಿದ ದಿನದ ಪ್ರಯುಕ್ತ ತಂದೆ ಏರ್ಪಡಿಸಿ, ಅಪ್ಪ ನಮ್ಮ ಆತ್ಮೀಯ ತಂದೆಯವರು ಈ ರೀತಿಯಾಗಿ ಕೂಟವನ್ನು ಏರ್ಪಡಿಸಿ ನಮಗೆ ತಂದೆ ಅವ್ರ ಮೂಲಕ ನೀವು ಈ ರೀತಿಯಾಗಿ ಅದ್ಭುತವಾದ ಆತ್ಮಿಕವಾದ ಜ್ಞಾನವನ್ನು ಕಲಿಸ್ತಿರುವಂಥ ವಿಷಯದ ನಿಮಿತ್ತ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಮತ್ತು ತಂದೆ ಆದ ದೇವರಪ್ಪ, ಮೊದಲನೇ ದಿನದಿಂದ ಈ 2ನೇ ದಿನದವರೆಗೂ ಅದ್ಭುತವಾಗಿ ಪ್ರತಿಯೊಬ್ಬರ ಮೂಲಕ ನೀವು ನಿಮ್ಮ ಒಂದು ಅಮೂಲ್ಯವಾದ ವಿಷಯಗಳನ್ನು ತಿಳಿಯಪಡಿಸಿದ್ದೀರಾ. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಮಾತುಗಳನ್ನ ಹೇಳಲಿಕ್ಕೆ ತಂದೆ ನನಗೆ ಹೇಳಲಿಕ್ಕೆ ಬೇಕಾಗಿರುವಂಥ ಪವಿತ್ರಾತ್ಮ ದೇವರ ಸಹಾಯವನ್ನು, ನಿಮ್ಮ ಕೃಪೆಯನ್ನು ದಯಪಾಲಿಸಿ, ಅದೇ ರೀತಿಯಲ್ಲಿ ಕೇಳುವಂಥ ನಿಮ್ಮ ಮಕ್ಕಳೆಲ್ಲರೂ ಸಹ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಿಮ್ಮ ಸಹಾಯವನ್ನು, ಆತ್ಮದ ಸಹಾಯವನ್ನು ದಯಪಾಲಿಸಿ ಎಂದು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ಸಮರ್ಪಿಸಿ ಬೇಡಿ ಹೊಂದಿಕೊಳ್ತಾ ಇದ್ದೇನೆಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಓಕೆ, ಕೂಡಿ ಬಂದಂಥ ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ನಾನು ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರೇರೆ, ಇದನ್ನು ನಾವು ಆಲೋಚನೆ ಮಾಡಲಿಕ್ಕೆ ಹೋಗ್ತಿರುವಂಥ ಅಂಶದ ಹೆಸರು ಕ್ರಿಸ್ತನ ಸಾಕ್ಷಿಯನ್ನು ಕಾಣದಂತೆ ಮಾಯ ಮಾಡಿದ ಇಂದಿನ ಕ್ರೈಸ್ತರ ಸಾಕ್ಷಿಗಳು. ಪ್ರೇರೆ, ಮತ್ತೊಂದು ಸಾರಿ ನಾನು ಅಂಶದ ಹೆಸರು ಹೇಳ್ತೀನಿ, ಕ್ರಿಸ್ತನ ಸಾಕ್ಷಿಯನ್ನು ಕಾಣದಂತೆ ಮಾಯ ಮಾಡಿದ ಇಂದಿನ ಕ್ರೈಸ್ತರ ಸಾಕ್ಷಿಗಳು. ಓಕೆನಾ? ಈಗ ಹಾಗಾದರೆ ನಾವು ಅಂಶದಲ್ಲಿ ಹೋಗೋದಾದರೆ ಮುಖ್ಯವಾಗಿ ಪ್ರೇರೆ ನಾವು ಗಮನಿಸಬೇಕಿಲ್ಲಿ, ಸಾಕ್ಷಿ ಎನ್ನುವಂಥ ಪದ ಏನಾದರೂ ಇದೆ ಅಲ್ವಾ, ಈ ಸಾಕ್ಷಿ ಎನ್ನುವಂಥ ಪದ ಪ್ರತಿಯೊಬ್ಬ ಕ್ರೈಸ್ತರ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾಗಿರುವಂಥ ಪಾತ್ರವನ್ನು ವಹಿಸುತ್ತೆ ಎನ್ನುವಂಥ ಸತ್ಯವನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕು. ಯಾಕೆಂತಂದರೆ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥದವರೆಗೂ ನಾವು ಸಾಕ್ಷಿ ಎನ್ನುವಂಥ ಪದ ಎಷ್ಟು ಸಾರಿ ಬರೆಯಲ್ಪಟ್ಟಿದೆ ಅಂತ ಒಂದು ಸಾರಿ ನಾವು ಹುಡುಕಿದರೆ ನಾನು ನೋಡಿದ ಪ್ರಕಾರ ಸುಮಾರು ಒಂದು 206 ಸಾರಿ ನನಗೆ ಸಿಕ್ಕಿದೆ ಪ್ರೇರೆ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ, ಮತ್ತೆ ಹೇಳ್ತಾ ಇದ್ದೀನಿ, ಹಳೆ ಒಡಂಬಡಿಕೆಯಲ್ಲ, ಹೊಸ ಒಡಂಬಡಿಕೆಯಲ್ಲಿ ಮಾತ್ರ 200 ಅಂದರೆ ಮತ್ತಾಯನು ಬರೆದ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥದವರೆಗೂ 206 ಸಾರಿ ಸಾಕ್ಷಿ ಎನ್ನುವಂಥ ಪದ ಸಿಕ್ಕಿದೆ. ಈ ರೀತಿ ಸಿಕ್ಕಿರುವಂಥ ಅಷ್ಟು ಸಾಕ್ಷಿಗಳ ವಿಷಯದಲ್ಲಿ ನಾವು ನೋಡಿದರೆ ಕ್ರೈಸ್ತರಿಗೆ ಮುಖ್ಯವಾಗಿ 3 ಸಾಕ್ಷಿಗಳು ಪ್ರಾಮುಖ್ಯವಾಗಿ, ಅಂದರೆ ಕ್ರೈಸ್ತರ ಜೀವಿತದಲ್ಲಿ ನಾವು ಹೊಂದಿಕೊಳ್ಬೇಕಾಗಿರುವಂಥ 3 ಸಾಕ್ಷಿಗಳಿದೆ ಪ್ರೇರೆ. ಏನೋ ಆ 3 ಸಾಕ್ಷಿಗಳಂದರೆ, ಮೊಟ್ಟ ಮೊದಲನೇದಾಗಿ ಒಳ್ಳೆಯ ಮನಸ್ಸಾಕ್ಷಿ. ಒಳ್ಳೆಯ ಮನಸ್ಸಾಕ್ಷಿ ಇದು ಅತಿ ಪ್ರಾಮುಖ್ಯವಾಗಿರುವಂಥದ್ದು ಪ್ರೇರೆ. ಅಂದರೆ ನಮ್ಮ ಮನಸ್ಸು ನಮಗೆ ನೀನು ಅಪರಾಧಿ ಎಂದು ಹೇಳುವಂಥ ರೀತಿಯಲ್ಲಿ, ಅಂದರೆ ನೀನು ಅಪರಾಧಿ ಎಂದು ಹೇಳದಂತೆ ನಾವು ಮೇಂಟೈನ್ ಮಾಡಬೇಕಂತೆ, ಅದು ಮೊದಲನೇದಾದರೆ. 2ನೇ ಸಾಕ್ಷಿ, ನಮ್ಮ ನೆರೆಹೊರೆಯವರಿಂದ, ನಮ್ಮ ಸುತ್ತಮುತ್ತಲಿರುವಂಥವರಿಂದ ನಾವು ಒಳ್ಳೆಯ ಸಾಕ್ಷಿಯನ್ನು ಪಡೆದಿರಬೇಕಂತೆ. ಎಕ್ಸಾಂಪಲ್, ಉದಾಹರಣೆಗೆ ನಾವು ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ 16ನೇ ಅಧ್ಯಾಯದಲ್ಲಿ ನೋಡ್ತೀವಲ್ವ, ಲುಸ್ತ್ರ ಎನ್ನುವಂಥ ಪಟ್ಟಣದಲ್ಲಿ ಭಕ್ತರಾಗಿರುವಂಥ ಪೌಲರವರು ಹೋಗಿರಬೇಕಾದ್ರೆ ಅಲ್ಲಿ ತಿಮೋಥೆ ಎನ್ನುವಂಥ ಒಬ್ಬ ಭಕ್ತರು ಸಿಗ್ತಾರೆ. ಆತನ ಕುರಿತು ಆ ಲುಸ್ತ್ರ ಪಟ್ಟಣದಲ್ಲಿರುವವರು ಮತ್ತು ಇಕೋನ್ಯದಲ್ಲಿರುವಂಥವರು ಕೂಡ ಒಂದು ಸಾಕ್ಷಿಯನ್ನು ಕೊಡ್ತಾರಂತೆ ಪ್ರೇರೆ, ಒಳ್ಳೆ ಸಾಕ್ಷಿ. ಆ ಒಳ್ಳೆ ಸಾಕ್ಷಿನೇ ಆ ಪೌಲರವರು ತಿಮೋಥೆಯರವರನ್ನು ಸೇವೆಗೆ ಕರೆದುಕೊಳ್ಳೋದಕ್ಕೆ ಕಾರಣವಾಯಿತು. ಅಂದರೆ ನಮ್ಮ ಜೀವಿತದಲ್ಲಿ ಕ್ರೈಸ್ತರಾಗಿರುವಂಥವರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ 3 ಸಾಕ್ಷಿಗಳು. ಅಂದರೆ ಈ 3 ಸಾಕ್ಷಿಗಳಲ್ಲಿ ಕೂಡ ನಾವು ದೃಢವಾಗಿ ನಿಲ್ಲಬೇಕು. ಅವುಗಳು ನಮ್ಮ ಜೀವಿತದಲ್ಲಿ ಅಪ್ಲೈ ಆಗಬೇಕೆಂದು ದೇವರು ಕೋರ್ತಾ ಇದ್ದಾರೆ. ಅಂದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ನಾನು ಸಾಕ್ಷಿ ಎನ್ನುವಂಥದ್ದು ಎಷ್ಟು ಸಾರಿ ಇದೆ ಅಂತ ನಾವು ನೋಡಿದ್ವಲ್ವ, ಆ ಎಲ್ಲ ಸಾಕ್ಷಿಗಳ ಹಿಂದೆ ಹೋದರೆ ನಮಗೆ ಕ್ರೈಸ್ತರಾದಂಥ ನಮಗೆ ಬೇಕಾಗಿರುವಂಥ ನಮ್ಮ ಜೀವಿತದಲ್ಲಿ ಅಪ್ಲೈ ಮಾಡ್ಕೊಳ್ಬೇಕಾಗಿರುವಂಥ ಸಾಕ್ಷಿಗಳು ಯಾವ ಅಂತ ಆಲೋಚನೆ ಮಾಡಿದ್ರೆ 3 ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಅದು ಇವಾಗ 2 ನಾವು ಆಲೋಚನೆ ಮಾಡಿದ್ವಿ. ಏನು? ಒಳ್ಳೆ ಮನಸ್ಸಾಕ್ಷಿ, ಎರಡನೇದಾಗಿ ಒಳ್ಳೆ ಅಂದರೆ ನೆರೆಹೊರೆಯವರಿಂದ ಒಳ್ಳೆ ಸಾಕ್ಷಿಯನ್ನು ಪಡಿಬೇಕಂತ. ಈಗ 3ನೇದಾಗಿ ನಾವು ನೋಡ್ಕೊಳ್ಳೋದಕ್ಕೆ ಹೋಗ್ತಿರುವಂಥ ಸಾಕ್ಷಿನೇ ಕ್ರಿಸ್ತನ ಸಾಕ್ಷಿ, ಕ್ರಿಸ್ತನ ಕುರಿತಂತಹ ಸಾಕ್ಷಿ. ಈ ಸಾಕ್ಷಿ ಏನಾದರೂ ಇದೆ ಅಲ್ವಾ ಪ್ರೇರೆ, ಇದು ಅತಿ ಪ್ರಾಮುಖ್ಯವಾಗಿರುವಂಥದ್ದು, ಅತಿ ಪ್ರಾಧಾನ್ಯವಾಗಿರುವಂಥದ್ದು ಕೂಡ ನಮ್ಮ ಜೀವಿತದಲ್ಲಿ. ಒಂದ್ಸರಿ ನೀವು ಆಲೋಚನೆ ಮಾಡಿ ನೋಡಿ, ದೇವರು ಕ್ರೈಸ್ತರ ಜೀವಿತದಲ್ಲಿ ಯಾವುದು ಅತಿ ಪ್ರಾಮುಖ್ಯವಾಗಿರುವಂಥದ್ದು, ಅತಿ ಪ್ರಾಧಾನ್ಯವಾಗಿರುವಂಥದ್ದು ಅಂತ ಹೇಳ್ತಾರೋ, ದುಷ್ಟನು ಕೂಡ ಅಲ್ಲೇ ಹಿಡ್ಕೊಳ್ತಾನೆ ಪ್ರೇರೆ. ದೇವರಿಗೆ ಯಾವುದು ಪ್ರಾಮುಖ್ಯವಾಗಿ ಬೇಕಾಗಿರ್ತದೋ ದುಷ್ಟನಿಗೂ ಕೂಡ ಅದೇ ಬೇಕೆಂದು ಕೇಳ್ತಾನೆ. ಯಾಕಂದರೆ ಇವಾಗ ಎಕ್ಸಾಂಪಲ್, ಉದಾಹರಣೆಗೆ ನಾವು ಆಲೋಚನೆ ಮಾಡೋದಾದರೆ ಯವನಸ್ಥರನ್ನ ಒಂದ್ಸರಿ ಆಲೋಚನೆ ಮಾಡಿ ನೋಡಿ. ಅಂದರೆ ಯವ್ವನ ಕಾಲ ಎನ್ನುವಂಥದ್ದು ದೇವರಿಗೆ ಇಷ್ಟ ಎಂದು ನಾವು ಸತ್ಯವೇದದ ಮೂಲಕ ನೋಡ್ತೀವಲ್ವ.
ಅದಕ್ಕೆ ಅಂದರೆ ಆದಮ್ ಅವರವ್ರನ್ನ ಕೂಡ ಸೃಷ್ಟಿ ಮಾಡಬೇಕಾದ್ರೆ ಹೆಂಗೆ ಮಾಡಿದರು? ಯೌವನ ಕಾಲದಲ್ಲಿ. ಯಾಕೆಂದರೆ ಯೌವನ ಕಾಲ ಎನ್ನುವಂಥದ್ದು ದೇವರಿಗೆ ಇಷ್ಟವಾಗಿರುವಂಥದ್ದು. ಅದೇ ಪ್ರಕಾರ ದೇವರಿಗೆ ಇಷ್ಟವಾಗಿರುವಂಥ ಯೌವನವನ್ನೇ ಈ ದಿನ ದುಷ್ಟನ ಏನು ಮಾಡ್ತಾ ಇದ್ದಾನೆ? ತನಗೆ ಸಾಧನವನ್ನಾಗಿ ಮಾರ್ಪಡಿಸ್ಕೊಳ್ತಾ ಇದ್ದಾನೆ. ಇದು ನಮ್ಮ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಿಗೆ ಕಾಣ್ತಿರುವಂಥ ಸಾಕ್ಷಿ. ಈಗ ಈ ಮೂರನೇ ಸಾಕ್ಷಿ ಏನಂತ ನೋಡ್ತಾ ಇದ್ದೀವಿ ನಾವು? ಕ್ರಿಸ್ತನ ಕುರಿತಂಥ ಸಾಕ್ಷಿ. ಈ ಕ್ರಿಸ್ತನ ಕುರಿತಂಥ ಸಾಕ್ಷಿ ಅತಿ ಪ್ರಾಮುಖ್ಯವಾಗಿರುವಂಥದ್ದು ಅಂತ ನಾವು ಆಲೋಚನೆ ಮಾಡಿದೀವಲ್ವಾ? ಹೆಂಗೆ ಇದು ಅತಿ ಪ್ರಾಮುಖ್ಯವಾಗಿರುವಂಥದ್ದು ಅಂದರೆ, ನಮ್ಮನ್ನು ಅಂದರೆ ನಾವು ಈ ಮುಂಚೆ ಯೇಸು ಕ್ರಿಸ್ತರನ್ನು ನಂಬೋದಕ್ಕಿಂತ ಮುಂಚೆ ನಾವೆಲ್ಲರೂ ಯಾರು ಹೇಳಿ? ಪಾಪಿಗಳು. ಆ ರೀತಿ ಪಾಪಿಗಳಾಗಿರುವಂಥ ನಮ್ಮನ್ನು ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಿಯ ಕುಮಾರನ ಮೂಲಕ ನಮ್ಮನ್ನು ಕಾಪಾಡಿ ಈ ಒಂದು ರಕ್ಷಣೆ ಮಾರ್ಗವನ್ನು ಏರ್ಪಡಿಸಿ, ಅಂದರೆ ಆತನ ಒಂದು ಪ್ರಾಣತ್ಯಾಗದ ಮೂಲಕ ಒಂದು ರಕ್ಷಣೆ ಮಾರ್ಗವನ್ನು ಏರ್ಪಡಿಸಿ ನಮ್ಮನ್ನು ಅದರಲ್ಲಿ ಕರಿತಿದ್ದಾರೆ ಅಂತಂದರೆ ಅದರ ಹಿಂದೆ ತಂದೆಯಾದ ದೇವರ ಒಂದು ಮುಖ್ಯ ಉದ್ದೇಶ ಇದೆ ಪ್ರೇರೆ. ಏನು ಆ ಒಂದು ಮುಖ್ಯ ಉದ್ದೇಶ ಅಂತಂದರೆ, ಆ ರೀತಿ ಬರುವಂಥ ನಾವೆಲ್ಲರೂ ಕೂಡ ಇನ್ನು ಮುಂದೆ ಪಾಪಿಗಳಾಗಿರದೆ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ನಿಲ್ಲಬೇಕು ಎನ್ನುವಂಥದ್ದು. ಅಂದರೆ ಕ್ರಿಸ್ತನ ಕುರಿತು ನಾವು ಸಾಕ್ಷಿಯನ್ನು ಹೇಳ್ಬೇಕಂತೆ. ಏನು ಸಾಕ್ಷಿ? ಕ್ರಿಸ್ತನ ಕುರಿತಂತೆ ನಾವು ಏನು ಸಾಕ್ಷಿ ಹೇಳಬೇಕು ಅಂದರೆ, ಕ್ರಿಸ್ತನ ಕುರಿತು ನಾವು ಖಂಡಿತವಾಗಿ ಸಾಕ್ಷಿ ಕೊಡಲೇಬೇಕು. ಅದಕ್ಕೋಸ್ಕರನೇ ದೇವರು ನಮ್ಮನ್ನು ಕರೆದಿದ್ದಾರಂತೆ. ಹಾಗಾದರೆ ಕ್ರಿಸ್ತನ ಕುರಿತು ನಾವು ಕೊಡಬೇಕಾಗಿರುವಂಥ ಸಾಕ್ಷಿ ಏನು ಅಂತ ಪ್ರಶ್ನೆ ಮಾಡಿಕೊಳ್ಬೇಕು ಪ್ರೇರೆ. ಆ ರೀತಿ ಪ್ರಶ್ನೆ ಮಾಡಿಕೊಂಡಾಗ ಈ ದಿನ ಕ್ರೈಸ್ತರಲ್ಲಿ ಅನೇಕ ಸಾಕ್ಷಿಗಳು ನಮಗೆ ಕಾಣ್ತಾ ಇದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಆ ರೀತಿ ಸಾಕ್ಷಿ ಎಂದು ಹೇಳ್ತಾ ಇದ್ದಾರೆ. ಬಟ್ ಹೇಳ್ತಿರುವಂಥ ಸಾಕ್ಷಿ ಏನೋ ಕ್ರಿಸ್ತನ ಹೆಸರಿನ ಮೂಲಕನೇ, ಅಂದರೆ ಕ್ರಿಸ್ತನ ಹೆಸರಿನ ಮೇಲೆ ಸಾಕ್ಷಿ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಆ ಸಾಕ್ಷಿಯನ್ನು ನಾವು ಕೇಳಿ ನೋಡಿದಾಗ ಅದು ನಿಜವಾಗಿಯೂ ಕ್ರಿಸ್ತನ ಕುರಿತಂಥ ಸಾಕ್ಷಿ ಅಲ್ಲಿವೆಲ್ಲ. ಇದನ್ನ ಹೇಳ್ಬೇಕಾದ್ರೆ ಅದು ಸಾಕ್ಷಿನೇ ಅಲ್ಲ ಪ್ರೇರೆ. ಸಾಕ್ಷಿ ಅನ್ನುವಂಥ ವಿಷಯವನ್ನು ನಾವು ಯಾವಾಗ ಹೇಳ್ತೀವಿ? ಒಂದು ವಿಷಯವನ್ನು ನಾವು ಸಾಕ್ಷಿ ಅಂತ ಹೇಳ್ಬೇಕಾದ್ರೆ ಯಾವುದನ್ನು ಸಾಕ್ಷಿ ಅಂತ ಹೇಳ್ತೀವಿ ಗೊತ್ತಾ? ನಮ್ಮನ್ನು ಕುರಿತು ನಾವು ಹೇಳ್ಕೊಳ್ಳುವಂಥದ್ದನ್ನು ಸಾಕ್ಷಿ ಅನ್ನಲ್ಲ, ನಮ್ಮನ್ನು ಕುರಿತು ಇತರರು ಹೇಳುವಂಥದ್ದನ್ನು ಸಾಕ್ಷಿ ಅಂತೀವಿ. ಈಗ ನೋಡಿ, ಕ್ರೈಸ್ತರಲ್ಲಿ ಏನು ಕ್ರಿಸ್ತನ ಸಾಕ್ಷಿ ಎಂದು ಕರೆಯಲ್ಪಡುತ್ತಾ ಏನೇನು ಯಾವ ವಿಷಯಗಳನ್ನ ಸಾಕ್ಷಿ ಅಂತ ಹೇಳ್ತಿದ್ದಾರೆ? ಯಾವ್ಯಾವ ವಿಷಯಗಳನ್ನ ಸಾಕ್ಷಿ ಅಂತ ಹೇಳ್ತಿದ್ದಾರೆ ಅಂತ ನಾವು ಆಲೋಚನೆ ಮಾಡಿದ್ರೆ, ಕೆಲವರು ಹೇಳ್ತಾರೆ, ನನಗೆ ಉದ್ಯೋಗ ಸಿಕ್ಕಿರಲಿಲ್ಲ, ಈ ರೀತಿ ನನಗೆ ಉದ್ಯೋಗ ಇಲ್ಲದೆ ನಾನು ಬಳಲ್ತಿದ್ದೆ, ಲೋಕದಲ್ಲಿ ಅಲೆದಾಡ್ತಿದ್ದೆ, ಒಬ್ರು ಬಂದು ಈ ರೀತಿ ನಂಬು ಅಂತ ಹೇಳಿದ್ರು, ಯೇಸು ಸ್ವಾಮಿನ ನಂಬಿದೆ, ನನಗೆ ಉದ್ಯೋಗ ಬಂದ್ಬಿಡ್ತು. ಈ ರೀತಿ ಒಬ್ಬ ಸಾಕ್ಷಿ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರನ್ನೋ ಉದ್ದೇಶಿಸಿ ಯಾರನ್ನೋ ಪಾಯಿಂಟ್ ಮಾಡಿ ಯಾರನ್ನೋ ಟೀಕಿಸುವಂಥ ಮಾತಲ್ಲ ಪ್ರೇರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಕ್ರೈಸ್ತನಾಗಿ ಒಂದು ಮಾತಾಡಿದಾನೆ ಅಂದರೆ ಸಮಾಜದಲ್ಲಿ ಹೋದ ನಂತರ ಆ ಮಾತಿನಿಂದ ಮಾತು ದೇವರ ನಾಮಕ್ಕೆ ಮಹಿಮೆ ತರುವಂಥದ್ದಾಗಿರಬೇಕೇ ವಿನಃ ಆ ಮಾತಿನ ಮೂಲಕ ದೇವರ ನಾಮಕ್ಕೆ ದೂಷಣೆ ಆಗುವಂಥ ರೀತಿಯಲ್ಲಿ ಇರಬಾರ್ದು ಪ್ರೇರೆ. ಯಾಕೆಂದರೆ ಈ ದಿನಮಾನಗಳಲ್ಲಿ ನಾವು ನೋಡ್ತಿರುವಂಥ ಸಾಕ್ಷಿಗಳಲ್ಲಿ ದೇವರ ನಾಮ ಮಹಿಮೆ ಪಡುವಂಥದ್ದು ನಾವು ನೋಡ್ತಾ ಇಲ್ಲ. ದೇವರ ನಾಮ ಹೆಚ್ಚಾಗಿ ದೂಷಣೆಗೆ ಒಳಗಾಗುವಂಥ ರೀತಿಯಲ್ಲಿ ನಾವು ನೋಡ್ತಾ ಇದ್ವಿ. ಅದಕ್ಕಾಗಿ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ, ಯಾರನ್ನ ಟೀಕಿಸೋದಕ್ಕೋಸ್ಕರ ಅಲ್ಲ. ಯಾಕಂದರೆ ನಾವು ಆಲೋಚನೆ ಮಾಡಬೇಕಲ್ವ, ನಾವು ಮಾತಾಡ್ತಿರುವಂಥ ಮಾತು ಹೋಗಿ ಸಮಾಜದಲ್ಲಿ ದೇವರ ನಾಮನ ಮಹಿಮೆ ಪಡಿಸಬೇಕು. ಆದರೆ ಆ ಮಾತಿನ ಮೂಲಕ ದೇವರ ನಾಮಕ್ಕೆ ದೂಷಣೆ ಬರುತ್ತೆ ಅಂತ ನಮಗೆ ತಿಳಿದ್ರೂ ಕೂಡ ಧೈರ್ಯವಾಗಿ ನಾವು ಹೇಳ್ಬಾರ್ದಲ್ವ. ಆಗಿರೋದ್ರಿಂದ ನಾವು ಅದನ್ನು ಮಾತಾಡ್ಕೊಳ್ತಾ ಇದ್ದೀವಿ. ಇನ್ನು ಎಂಥ ಸಾಕ್ಷಿಗಳು ಹೇಳ್ತಿದ್ದಾರೆ ಅಂದರೆ, ಚೀಪ್ ವಿಷಯಗಳನ್ನ ಸಾಕ್ಷಿಗಳಿಂದ ಹೇಳ್ಕೊಳ್ತಾ ಇದ್ರು ಪ್ರೇರೆ. ಎಂಥ ವಿಷಯಗಳಂದರೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಪ್ರಕಾರ ಹೇಳ್ತಾ ಇದ್ದೀನಿ. ಒಬ್ಬ ಏನಂತ ಸಾಕ್ಷಿ ಹೇಳ್ತಿದ್ದಾರೆ ಅಂದರೆ ಪ್ರೇರೆ, ನಾನು ಈಗ ಬೆಳಗ್ಗೆ ಎದ್ದ ತಕ್ಷಣ ಸಭೆಗೆ ಹೋಗ್ಬೇಕಂದ್ರೆ ಗ್ಯಾಸ್ ಖಾಲಿಯಾಗಿಬಿಟ್ಟಿದೆ ಅಂತ ಅವ್ರದ್ದು. ಗ್ಯಾಸ್ ಖಾಲಿಯಾಗಿರೋದ್ರಿಂದ ಕಣ್ಣೀರು ಸುರಿಸಿ, ಅಪ್ಪ ನನಗೆ ಗ್ಯಾಸ್ ಬೇಕಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾರ್ಥನೆ ಮಾಡಿದ ನಂತರ ಬೆಳಕರಿಯುತ್ತಲ್ವ, ಬೆಳಕರಿದ ನಂತರ ಅವ್ರು ಡೋರ್ ತೆಗೆದು ಹೊರಗಡೆ ನೋಡಿದ ತಕ್ಷಣ ಒಂದು ಗ್ಯಾಸ್ ಸಿಲಿಂಡರ್ ಪ್ರತ್ಯಕ್ಷ ಆಗ್ತಾ ಇದೆ ಅಂತೆ ಪ್ರೇರವ್ರ ಕಣ್ಣಿಗೆ. ಇದು ನಿಜವಾದ ಸಾಕ್ಷಿನೇನ? ಇದು ಕ್ರಿಸ್ತನ ಕುರಿತು ಕೊಡಬೇಕಾಗಿರುವಂಥ ಸಾಕ್ಷಿನೇನೋ ಒಂದ್ಸಲ ಆಲೋಚನೆ ಮಾಡಿ ನೋಡಿ. ಎಷ್ಟು ಚೀಪ್ ನೋಡಿ ಪ್ರೇರೆ. ಇನ್ನೊಬ್ಬರು ಎಂಥ ದೊಡ್ಡ ಸಾಕ್ಷಿ ಕೊಟ್ಟಿದ್ದಾರೆ ಗೊತ್ತಾ ಪ್ರೇರೆ? ಎಂಥ ಸಾಕ್ಷಿ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ನಮ್ಮೆಲ್ಲರಿಗೂ ಕೂಡ ಅಂದರೆ ಒಂದು ರೀತಿ ಗಿಲ್ಟಿ ಫೀಲಿಂಗ್ ಆಗುತ್ತೆ. ಎಂಥ ಸಾಕ್ಷಿ ಕೊಟ್ಟಿದ್ದಾರೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ದುಃಖದ ಫೀಲಿಂಗ್ ಆಗುವಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ ಪ್ರೇರೆ. ಏನಂತ ಹೇಳಿದರೆ ಗೊತ್ತಾ? ಒಬ್ಬ ಹಿಂಗೆ ಫೋನ್ನಲ್ಲಿ ನೋಡ್ತಾ ಇರಬೇಕಾದ್ರೆ ಸಡನ್ಲಿ ನೆಟ್ವರ್ಕ್ ಖಾಲಿ ಆಗಿಬಿಡುತ್ತಂತೆ. ನೆಟ್ವರ್ಕ್ ಖಾಲಿಯಾಗಿರೋದಕ್ಕೋಸ್ಕರ ಅಯ್ಯೋ ನೆಟ್ ಖಾಲಿಯಾಗಿಬಿಡುತ್ತೆ ಅಂತೇಳಿ ದೇವ್ರ ಹತ್ರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾರ್ಥನೆ ಮಾಡಿದ ತಕ್ಷಣ ಅನ್ಲಿಮಿಟೆಡ್ ಡೇಟಾ ಬಂದ್ಬಿಡುತ್ತಂತೆ ಪ್ರೇರೆ. ಇದನ್ನು ಪ್ರೇರೆ ನಿಜವಾಗ್ಲೂ ಸಾಕ್ಷಿ ಕೊಡಬೇಕಾಗಿರುವಂಥದ್ದು ಕ್ರಿಸ್ತನ ಕುರಿತು. ಹಾಗಾದರೆ ಈ ರೀತಿಯ ಸಾಕ್ಷಿಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಗೊತ್ತಾ? ಅನ್ಯರ ಟ್ರೋಲ್ಗೆ ಒಳಗಾಗ್ತಾ ಇದೆ. ಅವ್ರು ಏನು ಮಾಡ್ತಾಯಿದ್ರು ಗೊತ್ತಾ? ಅನ್ಯರು ಟ್ರೋಲ್ ಮಾಡ್ತಾ ಇದ್ದಾರೆ ಪ್ರೇರೆ. ಆ ರೀತಿ ಟ್ರೋಲ್ ಮಾಡಿದ ನಂತರ ಈ ವಿಡಿಯೋವನ್ನು ಈಗ ಕ್ರಿಸ್ತನ ಕುರಿತು ಅಷ್ಟೊಂದು ಅವಗಾಹನೆ ಇಲ್ಲದೆ ಇರುವಂಥ ವ್ಯಕ್ತಿ, ಇನ್ನು ರಕ್ಷಣೆಯಲ್ಲಿ ಬಾರದಿರುವಂಥ ವ್ಯಕ್ತಿ ನೋಡಿದ್ರೆ ಆತನಿಗೆ ಏನು ಗೊತ್ತಾಗುತ್ತೆ ಪ್ರೇರೆ? ಏನೆಂದು ಅರ್ಥ ಆಗುತ್ತೆ ಹೇಳಿ? ಕ್ರಿಸ್ತನು ನಿಜವಾದ ರಕ್ಷಕನೆಂದು ಅರ್ಥ ಆಗುತ್ತಾ? ಅಥವಾ ಅಂದರೆ ಈ ಮುಂಚೆ ಅವರಿಗೆ ಕ್ರಿಸ್ತನ ಕುರಿತು ಒಂದು ಏನಾದರೂ ಒಳ್ಳೆ ಒಪಿನಿಯನ್ ಇರುತ್ತೆ ಅಂದ್ಕೊಳ್ಳಿ, ಇರುತ್ತೇನೋ. ಬಟ್ ಈ ಒಂದು ವಿಷಯವನ್ನು ಯಾವಾಗಾದರೂ ನೋಡ್ತಾರೆ ಅವರು, ನೋಡಿದ ನಂತರ ಇರುವಂಥ ಒಳ್ಳೆ ಒಪಿನಿಯನ್ ಕೂಡ ಹೋಗುತ್ತೆ, ಒಳ್ಳೆ ಒಂದು ಅಭಿಪ್ರಾಯ ಕೂಡ ಹೋಗಿ ಯೇಸು ಕ್ರಿಸ್ತನ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಮೂಡುತ್ತೆ ಪ್ರೇರೆ. ಆ ರೀತಿ ಯೇಸು ಕ್ರಿಸ್ತನ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಲಿಕ್ಕೆ ಕಾರಣ ಯಾರು ಗೊತ್ತಾ? ಕ್ರೈಸ್ತರಾಗ್ತಾ ಇದ್ದಾರೆ.
ಅಂದರೆ ಪ್ರಾರಂಭದಲ್ಲಿ ದೇವರು ಇಸ್ರಾಯೇಲ್ಯರ ಮೂಲಕ ತನ್ನನ್ನು ಪ್ರಕಟಿಸಿಕೊಳ್ಬೇಕು ಪ್ರಪಂಚಕ್ಕೆ ಅಂದ್ಕೊಂಡ್ರು. ಆ ಇಸ್ರಾಯೇಲ್ಯರ ಮೂಲಕ ದೇವ್ರ ನಾಮ ದೂಷಣೆಗೊಳಗಾಯಿತು. ಈ ದಿನ ಕ್ರೈಸ್ತರ ಮೂಲಕ ದೇವರು ತನ್ನನ್ನು ಪ್ರಕಟಿಸ್ಕೊಳ್ಬೇಕಂತ ಅಂದ್ಕೊಳ್ತಿದ್ರೆ ಆ ಕ್ರೈಸ್ತರ ಮೂಲಕ ದೇವ್ರ ನಾಮ ದೂಷಣೆ ಆಗ್ತಾ ಇದೆ ಅನ್ನೋದಕ್ಕೆ ಎಷ್ಟು ಮಾತ್ರಕ್ಕೂ ತಪ್ಪು ಇಲ್ಲ ಪ್ರೇರೆ. ಯಾಕೆಂದರೆ ಅದೇ ನಮ್ಮ ಸಮಾಜದಲ್ಲಿ ಈ ದಿನ ಕಾಣಿಸಿಕೊಳ್ತಾ ಇದೆ. ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಾದ್ರೆ ಕ್ರಿಸ್ತನ ಕುರಿತಂಥ ಸಾಕ್ಷಿ ಅಂದರೆ ಏನು, ಯಾವುದನ್ನು ನಾವು ಅಸಲು ಸಾಕ್ಷಿ ಎಂದು ಹೇಳಬೇಕು ಎಂದು ಒಂದು ಸಾರಿ ವಾಕ್ಯದಲ್ಲಿ ನೋಡೋದಾದರೆ, ಅಂದರೆ ನಾವು ಸಾಕ್ಷಿ ಎಂದು ಹೇಳ್ಬೇಕಾಗಿರುವಂಥ ವಿಷಯ ಯಾವುದು, ಇಷ್ಟಕ್ಕೂ ಪ್ರಪಂಚದಲ್ಲಿರುವಂಥ ಸರ್ವಮಾನ್ಯವರಿಗೂ ಕೂಡ ಸಾಕ್ಷಿ ಎಂದು ಕರೆಯಲ್ಪಡಬೇಕಾಗಿರುವಂಥ ಒಂದು ಪ್ರಾಮುಖ್ಯವಾಗಿರುವಂಥ ವಿಷಯ ಇದೆ ಪ್ರೇರೆ. ಯಾವುದು ಅದು ಅಂತಂದರೆ, ದೇವರು ಸ್ವತಃ ಯೇಸು ಕ್ರಿಸ್ತರೇ ಒಂದು ಅದ್ಭುತವಾದ ಅಮೂಲ್ಯವಾದ ಮಾತನ್ನು ಹೇಳಿದ್ದಾರೆ. ಆ ಮಾತನ್ನು ನೋಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ನೋಡಿ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನ. 24ನೇ ಅಧ್ಯಾಯ 14ನೇ ವಚನವನ್ನು ಒಂದು ಸಾರಿ ಓದಿ. ಸಾಕೋಣ, ಥ್ಯಾಂಕ್ ಯು. ನೋಡಿ ಪ್ರೇರೆ, ಗಮನಿಸಿ, 24ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 14ನೇ ವಚನವನ್ನು ಓದ್ತಾ ಇದ್ದೀನಿ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಈ ಮಾತನ್ನು ಹೇಳ್ತಿರುವಂಥವ್ರು ಯಾರು ಹೇಳಿ? ಸಾಮಾನ್ಯ ವ್ಯಕ್ತಿ ಅಲ್ಲ ಪ್ರೇರೆ. ನಮ್ಮೆಲ್ಲರಿಗೂ ಕೂಡ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡೋದಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರುವಂಥ ಪ್ರಭುರವರು ಹೇಳ್ತಿರುವಂಥ ಮಾತು ಏನು? ಸರ್ವ ಜನಾಂಗಗಳಿಗೂ ಸಾಕ್ಷಿಯಾಗಿ ಸಾರಲ್ಪಡಬೇಕಾಗಿರುವಂಥದ್ದು ಯಾವುದು ಅಂತೆ? ಸುವಾರ್ತೆ, ಪರಲೋಕ ರಾಜ್ಯದ ಸುವಾರ್ತೆ. ಅಂದರೆ ದೇವರ ಚಿತ್ತ ಏನು ಎಂದು ನಾವು ವಾಕ್ಯದಲ್ಲಿ ನೋಡಿದರೆ, ಮೊದಲನೇ ತಿಮೋತಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಇರುತ್ತೆ. ನಾವು ನೋಡೋದನ್ನು ಬೇಡ, ಬಟ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. 2ನೇ ಅಧ್ಯಾಯ 4ನೇ ವಚನದಲ್ಲಿ ಏನಂತ ಇರುತ್ತೆ ಅಂದರೆ, ಎಲ್ಲ ಜನಾಂಗಗಳು ರಕ್ಷಣೆ ಹೊಂದಿ ಸತ್ಯದಲ್ಲಿ ಸೇರುವಂಥದ್ದೇ ದೇವರ ಚಿತ್ತ ಎನ್ನುವುದಾಗಿ ನಾವು ನೋಡ್ತೀವಿ. ಅಂದರೆ ಸರ್ವಮಾನವರು ಕೂಡ ರಕ್ಷಣೆ ಹೊಂದಿ ಸತ್ಯದಲ್ಲಿ ಸೇರುವಂಥದ್ದೇ ದೇವರ ಚಿತ್ತ ಎಂದು ನಾವು ನೋಡ್ತೀವಿ ಪ್ರೇರೆ. ಹಾಗಾದರೆ ಸರ್ವಮಾನವರು ರಕ್ಷಣೆ ಹೊಂದಿ ಸತ್ಯದಲ್ಲಿ ಸೇರಬೇಕಾದ್ರೆ ಅವ್ರಿಗೆ ಏನು ಸಾರಲ್ಪಡ್ಬೇಕು ಹೇಳಿ? ನಿಜವಾದ ಸುವಾರ್ತೆ ಪ್ರೇರೆ. ನಿಜವಾದ ಸುವಾರ್ತೆ ಸಾರಲ್ಪಟ್ಟಾಗಲೇ, ಅಂದರೆ ಕೇಳುವುದರಿಂದ ವಿಶ್ವಾಸ ಹುಟ್ಟುತ್ತೆ. ಆ ಕೇಳುವಂಥ ಮಾತು ಯಾವುದಾಗಿರಬೇಕು? ಕ್ರಿಸ್ತನ ಮಾತಾಗಿರಬೇಕು. ನಮ್ಮ ಸ್ವಂತ ವಿಷಯಗಳು, ನಮ್ಮ ಜೀವಿತದಲ್ಲಿ ಏನೋ ನಡೆದಿರುವಂಥ ಘಟನೆಗಳನ್ನ ಹೇಳಿದ್ರೆ ಇದು ಕ್ರಿಸ್ತನ ಸಾಕ್ಷಿ ಎಂದು ನಾವು ಎಷ್ಟು ಮಾತ್ರಕ್ಕೂ ಹೇಳ್ಬಾರ್ದು. ಹೇಳಿದರೆ ಅದು ಏನಾಗ್ತಾ ಇದೆ? ದೇವರ ನಾಮಕ್ಕೆ ದೂಷಣೆ ಉಂಟಾಗ್ತಾ ಇದೆ. ಅದೇ ಪ್ರಕಾರ ನಾವು ನಾಶನವನ್ನು ಉಂಟು ಮಾಡಿಕೊಳ್ತಾ ಇದ್ದೀವಿ ಅನ್ನುವಂಥ ವಿಷಯವನ್ನು ನಾವು ಮರಿಬಾರ್ದು. ಹಾಗಾದರೆ ಈಗ ಸುವಾರ್ತೆ ಅಂದರೆ ಏನು ಅಂತ ನಾವು ಪ್ರಶ್ನೆ ಮಾಡಿದರೆ, ನಮ್ಮ ಆತ್ಮೀಯ ತಂದೆಯವರು ರಾಮಸರವರು ಕಳೆದ ದಿನದಲ್ಲಿ 2 ಅಂಶಗಳನ್ನ ಹೇಳಿದ್ರು, ಅಂದರೆ 2 ಭಾಗಗಳನ್ನ ಹೇಳಿದ್ರು. ಆ 2 ಭಾಗದಲ್ಲಿ ಕೂಡ ಸ್ಟ್ರೆಸ್ ಮಾಡಿ ಒಂದು ರೆಫರೆನ್ಸ್ ತೋರಿಸಿದ್ರು. ಯಾವ್ದು ಹೇಳಿ ಆ ರೆಫರೆನ್ಸು? ಅದೇ ಮೊದಲನೇ ಕೊರಿಂಥ 15ನೇ ಅಧ್ಯಾಯ 3ನೇ ವಚನವನ್ನು ಸರ್ ನೋಡೋಣ. ಸುವಾರ್ತೆ ಅಂದರೆ ಏನಂತ ನೋಡ್ಕೊಳ್ತಾ ಇದ್ದೀವಿ. ಗಮನಿಸಿ ಪ್ರೇರೆ, ಸಮಯ ಆಗ್ತಾಯಿದೆ, ಎಲ್ಲರೂ ನೋಡಿ. ಮೊದಲನೇ ಕೊರಿಂಥ 15ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಸಾಕು ನಾನು ಓದ್ತೀನಕ್ಕ, ಯಾಕಂದರೆ ಟೈಮ್ ಆಗ್ತಾಯಿದೆ. ನೀವು ಓದಿ ನಾನು ಓದಿದರೆ ಡಬಲ್ ಟೈಮ್ ಹಿಡಿದು ಬಿಡುತ್ತಲ್ಲ, ಹಂಗಾಗಿ ಸ್ವಲ್ಪ ಭಾಳ ಆಗುತ್ತೆ. ನಾನೇ ಓದಿಬಿಟ್ರೆ ಸರಾಗುತ್ತೆ, ಮತ್ತು ಲೈವಲ್ಲಿ ಕೇಳೋರು ಕೂಡ ಡಿಸ್ಟರ್ಬ್ ಇರಲ್ಲ. ಓಕೆ, 3ನೇ ವಚನವನ್ನು ಓದ್ತಾ ಇದ್ದೀನಿ. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಊನಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಈ ಸುವಾರ್ತೆ ಪ್ರಪಂಚದಲ್ಲಿರುವಂಥ ಸರ್ವಮಾನವರಿಗೆ ಸಾಕ್ಷಿಗಾಗಿ ಸಾರಲ್ಪಡಬೇಕಂತ ಪ್ರೇರೆ. ಅದನ್ನೆಲ್ವ ನಾವು ನೋಡಿದ್ದು. ಯೇಸು ಕ್ರಿಸ್ತರು ಏನಂತ ಹೇಳ್ತಾರಲ್ಲಿ? ಪರಲೋಕ ರಾಜ್ಯದ ಈ ಸುವಾರ್ತೆ ಎಲ್ಲ ಸಮಸ್ತ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಅಂತ ಯೇಸು ಕ್ರಿಸ್ತರಲ್ಲಿ ಹೇಳಿದಿರಲ್ವಾ? ಹಾಗಾದರೆ ತಿಳಿಸಲ್ಪಡಬೇಕಾಗಿರುವಂಥ ಸುವಾರ್ತೆ ಯಾವುದು? ಶಾಸ್ತ್ರದ ಪ್ರಕಾರವೇ ಕ್ರಿಸ್ತನ ಮರಣ, ಸಮಾಧಿ, ಪುನರುತ್ಥಾನ, ಈ 3 ಏನಾದರೂ ಇದೆ ಅಲ್ವಾ ಪ್ರೇರೆ? ಈ ಸುವಾರ್ತೆ ಸರ್ವ ಜನಾಂಗಗಳಿಗೆ ಸಾರಲ್ಪಡಬೇಕು ಎಂದು ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಈಗ ಇವಾಗ ಒಬ್ಬ ಮನುಷ್ಯನು, ಲೋಕದಲ್ಲಿರುವಂಥ ಮನುಷ್ಯನು, ಆತನ ಪಾಪಿ ಅನ್ನುವಂಥ ಅರಿವು ಯಾವಾಗ ಬರುತ್ತೆ? ನಮ್ಮ ಜೀವಿತದಲ್ಲಿ ನಡೆದಿರುವಂಥ ಘಟನೆಗಳನ್ನು ಕ್ರಿಸ್ತನ ಸಾಕ್ಷಿ ಎಂದು ಹೇಳಿದರೆ ಅದು ಆತನಲ್ಲಿ ನಾನು ಪಾಪಿ ಅನ್ನುವಂಥ ಅರಿವು ಬರಲ್ಲ, ರಕ್ಷಣೆಯಲ್ಲಿ ಬರಲಿಕ್ಕೂ ಆಗಲ್ಲ. ಯಾವಾಗ ಒಬ್ಬ ಮನುಷ್ಯನು ರಕ್ಷಣೆಯಲ್ಲಿ ಬರಲಿಕ್ಕೆ ಸಾಧ್ಯವಾಗುತ್ತಂದರೆ ಅದು ಕೇವಲ ಪ್ರಪಂಚದಲ್ಲಿ ಏಕೈಕ ವ್ಯಕ್ತಿಯಾಗಿರುವಂಥ ಪರಿಶುದ್ಧರಾಗಿ ಜೀವಿಸಿರುವಂಥ ಯೇಸು ಕ್ರಿಸ್ತರ ಜೀವಿತದ ಕುರಿತು ಕೇಳುವಂಥ ವ್ಯಕ್ತಿಗಳಿಗೆ, ಅಂದರೆ ಕೇಳುವಂಥ ವಾರ್ತೆ ಮಾತ್ರ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ರಕ್ಷಣೆಯಲ್ಲಿ ತರಲಿಕ್ಕೆ ಸಾಧ್ಯವಾಗುತ್ತೆ ಪ್ರೇರೆ. ಅದನ್ನೇ ಇಲ್ಲಿ ಹೇಳ್ತಿರುವಂಥದ್ದು. ಯಾವುದು ಸುವಾರ್ತೆ ಅಂತಂದರೆ, ಯೇಸು ಕ್ರಿಸ್ತರು ಶಾಸ್ತ್ರದ ಪ್ರಕಾರವೇ ಮರಣಿಸಿದರು,
ಉಣಲ್ಪಟ್ಟರು, ನೆಕ್ಸ್ಟ್ ಒಂದು ಶಾಸ್ತ್ರದ ಪ್ರಕಾರವೇ ಏನಾಗಿದ್ರಂತೆ, ಎಬ್ಬಿಸಲ್ಪಟ್ಟರು. ಈ ಸುವಾರ್ತೆ ಎಲ್ಲೆಲ್ಲಿ ಸಾರಲ್ಪಡಬೇಕು, ಸರ್ವ ಜನಾಂಗಗಳಿಗೂ ಸಾಕ್ಷಿಯಾಗಿ ಸಾರಲ್ಪಡಬೇಕು. ಆ ಸುವಾರ್ತೆ ಸಾಕ್ಷಿಯಾಗಿ ಸಾರಬೇಕಾದಂಥವ್ರು ಯಾರು ಅಂತೆ, ಕ್ರೈಸ್ತರು. ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗಿರ್ಬೇಕೆಂದು ವಾಕ್ಯ ಹೇಳ್ತಾ ಇದೆ ಪ್ರೇರೆ. ಹಾಗಾದರೆ ಈಗ ಕೆಲವು ಪಾಯಿಂಟ್ಸ್ಗಳು ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅಂದರೆ ಸತ್ಯವೇದದಲ್ಲಿ ಸಾಕ್ಷಿ ದೇವರ ಕುರಿತಂತ, ಇವಾಗ ಕ್ರಿಸ್ತನ ಕುರಿತಂಥ ಸಾಕ್ಷಿ ನೀಡಿರುವಂಥ ಭಕ್ತರು ಇದ್ದಾರಲ್ವ, ಹಾಗಾದರೆ ಅವರು ಯಾವ ರೀತಿ ಸಾಕ್ಷಿ ಕೊಟ್ಟಿದ್ದಾರೆ, ಯಾರ್ಯಾರು ಇಷ್ಟಕ್ಕೂ ಸಾಕ್ಷಿ ಕೊಟ್ಟಂಥವರು, ಅವರ ಜೀವಿತದಲ್ಲಿ ಎಂಥ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ, ಅಂದರೆ ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾಗಿ ನಿಂತಿದ್ದಾರಲ್ವ, ಎಂಥ ಸಾಕ್ಷಿಯನ್ನು ಅವರು ನೀಡಿದ್ದಾರೆ ಎನ್ನುವಂಥದ್ದನ್ನು ನಾವು ನೋಡುವಂಥ ಪ್ರಯತ್ನ ಮಾಡೋಣ. ಮೊಟ್ಟ ಮೊದಲನೇದಾಗಿ ಅಪೊಸ್ತಲರಿಗಿಂತ ಮುಂಚಿತವಾಗಿ ಹಳೆ ಒಡಂಬಡಿಕೆಯಿಂದ ಬರೋಣ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳು ನಮಗೆ ಕಾಣಿಸಿಕೊಳ್ತಾರಲ್ವ. ಈ ಎಲ್ಲ ಪ್ರವಾದಿಗಳು ಕೂಡ ಒಂದೇ ಒಂದು ಸಾಕ್ಷಿಯನ್ನಂತೆ ಪ್ರೇರೆ ಕೊಟ್ಟಿದ್ದು, ಒಂದೇ ಸಾಕ್ಷಿಯನ್ನಂತೆ. ಅದು ಯಾವ ಸಾಕ್ಷಿಯನ್ನು ಒಂದ್ಸರಿ ನೋಡೋಣ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 43ನೇ ವಚನ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 43ನೇ ವಚನವನ್ನು ಒಂದ್ಸರಿ ನೋಡೋಣ. ನೋಡಿ, ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನೂ ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂದನು. ಏನಂತ ಹೇಳಿದಾರಂತೆ, ಪ್ರವಾದಿಗಳೆಲ್ಲರೂ ಕೂಡ ಕೊಟ್ಟಂಥ ಒಂದೇ ಒಂದು ಸಾಕ್ಷಿ ಯಾವುದಂತ ಹೇಳಿ ಪ್ರಿಯರೇ, ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನೂ ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು. ಈಗ ನೀವೇ ಒಂದ್ಸಲ ಆಲೋಚನೆ ಮಾಡಿ, ಇದನ್ನು ಯಾರು ಈ ಸಾಕ್ಷಿಯನ್ನು ಕೊಡ್ತಿರುವಂಥವ್ರು ಯಾರು? ಪ್ರವಾದಿಗಳು. ವರಗಳನ್ನಾಗಿರ್ಬೋದು, ಇದೆಲ್ಲ ಕೂಡ ಪ್ರವಾದಿಗಳು ಹೊಂದಿಕೊಂಡಿದ್ರಲ್ಲ ಹಳೆ ಒಡಂಬಡಿಕೆಯಲ್ಲಿ. ಹಾಗಾದರೆ ಈಗ ಸ್ವಸ್ಥತೆಗಳನ್ನು ಮಾಡೋದ್ರ ಮೂಲಕ ದೇವ್ರ ಸಾಕ್ಷಿ ಹೇಳ್ಬೇಕಂತ ಈಗ ಈಗಿನ ಕ್ರೈಸ್ತರು ಹೇಳ್ತಾ ಇದ್ದಾರಲ್ವ, ಅದು ನಿಜವಾಗ್ಲೂ ಆ ಸಾಕ್ಷಿ ಮೂಲಕ ರಕ್ಷಣೆಯಲ್ಲಿ ರಕ್ಷಣೆಯಲ್ಲಿ ಒಬ್ಬ ಪಾಪಿ ರಕ್ಷಣೆ ಹೊಂದೋದಾದರೆ ಅವರು ಯಾಕೆ ಆ ರೀತಿ ಸಾಕ್ಷಿ ಹೇಳಿಲ್ಲ? ಅವ್ರು ಯಾಕೆ ಕ್ರಿಸ್ತನ ಒಂದು ಮರಣ ಮತ್ತು ಮರಣ ಸಮಾಧಿ ಪುನರುತ್ಥಾನ ಕುರಿತೇ ಸಾಕ್ಷಿ ಹೇಳ್ತಾ ಇದ್ದಾರೆ? ಅಂದರೆ ಅವರಿಗೆ ಗೊತ್ತಿತ್ತು ಯಾವುದು ನಿಜವಾದ ಸಾಕ್ಷಿ ಅಂತ. ಈ ದಿನ ನಮಗೆ ಕ್ರೈಸ್ತರಾಗಿರುವಂಥ ನಮಗೆ ತಿಳಿತಿಲ್ಲ ಯಾವುದು ನಿಜವಾದ ಸಾಕ್ಷಿ ಅಂತ ಪ್ರೇರೆ. ಇಷ್ಟಕ್ಕೂ ಸಾಕ್ಷಿಯಿಂದ ಸಾರಲ್ಪಡಬೇಕಾಗಿರುವಂಥದ್ದು ಯಾವುದೇನುವಂಥ ಸಂಗತಿ ತಿಳಿತಾ ಇಲ್ಲ. ಅವಾಗಿನವರಿಗೆ ಆದರೂ ಅವರಿಗೆ ಎಲ್ಲ ಅಂದರೆ ಅವರಿಗೆ ಸ್ವಸ್ಥತೆ ಮಾಡುವಂಥ ಅದ್ಭುತಗಳು ಮಾಡುವಂಥ ಶಕ್ತಿ ಕೊಡಲ್ಪಟ್ಟಿತ್ತು. ಅದೇ ಪ್ರಕಾರ ದರ್ಶನಗಳು ಆಗ್ತಾಯಿದ್ವು. ಅವೆಲ್ಲ ರಿಯಲ್ ಆಗಿ ಅವ್ರಿಗೆ ಆಗ್ತಾಯಿದ್ರು ಕೂಡ ಅವರು ಯಾವತ್ತೂ ಕೂಡ ಅದನ್ನು ಸಾಕ್ಷಿಯಾಗಿ ಹೇಳ್ಕೊಂಡಿಲ್ಲ. ಯಾವುದನ್ನು ಹೇಳ್ಕೊಂಡಿದ್ದಾರೆ? ಕೇವಲ ಕ್ರಿಸ್ತನ ಕುರಿತು, ಕ್ರಿಸ್ತನ ಮತ್ತು ಮರಣ ಸಮಾಧಿ ಪುನರುತ್ಥಾನದ ಕುರಿತು ಮಾತ್ರ ಸಾಕ್ಷಿ ಎಂದು ಹೇಳಿಕೊಂಡಿದ್ದಾರೆ. ಈ ದಿನ ಯಾವ ದರ್ಶನ ಆಗದೇ ಇದ್ದರೂ, ಯಾವ ಅದ್ಭುತವಾದ ವರಗಳು ಈ ದಿನ ಮನೆಗಳಲ್ಲಿ ದೇವರು ಕೊಡದೇ ಇದ್ದರೂ ಕೂಡ ಆ ವಿಷಯಗಳಲ್ಲಿ ದೇವರು ನಮಗೆ ಕೊಟ್ಟಿದ್ದಾರೆ, ಮಾಡಿದ್ದಾರೆ ಎಂದು ಹೇಳಿ ಸಾಕ್ಷಿ ಎಂದು ಹೇಳ್ತಿದ್ದಾರೆ. ಅದನ್ನು ಇದು ಎಷ್ಟರ ಮಟ್ಟಿಗೆ ನ್ಯಾಯವಾದದ್ದು, ಸಮಂಜಸವಾದದ್ದು ನೀವೇ ಒಂದ್ಸರಿ ಆಲೋಚನೆ ಮಾಡಿ ಪ್ರೇರೆ. ಹಾಗಾದರೆ ಈಗ ಪ್ರವಾದಿಗಳು ಕ್ರಿಸ್ತನ ಕುರಿತು ಕೊಟ್ಟಂಥ ಸಾಕ್ಷಿಯನ್ನು ನೋಡಿದ್ವಿ. ಈಗ ಕ್ರಿಸ್ತನ ಕಾಲದಲ್ಲಿ ಕ್ರಿಸ್ತನ ಜೊತೆಯಲ್ಲಿ ಇದ್ದಂಥ ಅಪೊಸ್ತಲರು ಕೊಟ್ಟಂಥ ಸಾಕ್ಷಿಯನ್ನು ಒಂದ್ಸರಿ ನೋಡೋಣ, ಏನಂತ ಅವ್ರು ಕೊಟ್ಟಿದ್ದಾರೆ ಅಂತ. ಇಷ್ಟಕ್ಕೂ ಅವರ ವಿಷಯದಲ್ಲಿ ಯೇಸು ಕ್ರಿಸ್ತರು ಒಂದು ಮಾತು ಹೇಳ್ತಾರೆ ಪ್ರೇರೆ. ಏನಂತ ಅದನ್ನು ನೋಡೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನವನ್ನು ಒಂದ್ಸರಿ ಎಲ್ಲರೂ ಗಮನಿಸಿ. 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಈ ಮಾತನ್ನು ಯೇಸು ಕ್ರಿಸ್ತರು ಅಪೊಸ್ತಲರಿಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ? ಭೂಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಹಾಗಾದರೆ ಸಾಕ್ಷಿಗಳಾಗಿರ್ಬೇಕಂತ ಹೇಳ್ತಿದ್ದಾರಲ್ವ ಕ್ರಿಸ್ತನ ಕುರಿತು. ಇವರು ಇವಾಗ ಸಮಾಜದಲ್ಲಿ ಅಂದರೆ ಈ ಮಾತನ್ನು ಯೇಸು ಕ್ರಿಸ್ತರಿಂದ ಪಡೆದ ನಂತರ ಇವರು ಅನೇಕ ಸಾರಿ ಸಾಕ್ಷಿ ಹೇಳಿದ್ದಾರೆ ಪ್ರೇರೆ ಕ್ರಿಸ್ತನ ಕುರಿತು. ಹಾಗಾದರೆ ಅವರು ಹೇಳಿರುವಂಥ ಸಾಕ್ಷಿ ಏನಂತ ಒಂದ್ಸಾರಿ ನಾವು ಗಮನಿಸೋಣವಾ? ಅನೇಕ ಪಾಯಿಂಟ್ಸ್ ಇದೆ, ಅನೇಕ ರೆಫರೆನ್ಸಸ್ಗಳಿದೆ. ಬಟ್ ಎಲ್ಲ ರೆಫರೆನ್ಸ್ಗಳನ್ನ ನೋಡ್ಕೊಳ್ಳಿಕ್ಕೆ ಸಮಯ ಅಂತ ಆಗಲ್ಲ. ಜಸ್ಟ್ ನಮ್ಮ ಸಮಯಕ್ಕೆ ತಕ್ಕ ಹಾಗೆ ಒಂದು ಕೆಲವು ಮಾತುಗಳನ್ನ ಮಾತ್ರ ನೋಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಈಗ ಯೇಸು ಕ್ರಿಸ್ತರು ಹೇಳಿದಾರಲ್ವ, ನೀವು ನನ್ನ ವಿಷಯ ಕುರಿತು ಭೂಲೋಕದಲ್ಲಿ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರ್ಬೇಕಂತ ಹೇಳಿದಾರಲ್ವಾ. ಹಾಗಾದರೆ ಯಾವ ಸಾಕ್ಷಿಯನ್ನು ಹೇಳಿದರು, ಯಾವ ರೀತಿ ಹೇಳಿದರು ಎಂದು ನಾವು ಅಪೊಸ್ತಲರ ಕುರಿತು ಒಂದು ಸಾರಿ ನೋಡೋದಾದರೆ 4ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಚನದಿಂದ ನೋಡೋಣ. 32ನೇ ವಚನ ಒಂದು ಸಾರಿ ನೋಡಿ. 2ನೇ ಅಧ್ಯಾಯ 32ನೇ ವಚನ. ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಅಂದರೆ ಇಲ್ಲಿ ಏನಂತ ಇದೆ ಹೇಳಿ? ಈಗ ಅಪೊಸ್ತಲರು ಸಾಕ್ಷಿ ಕೊಡ್ತಾ ಇದ್ದಾರೆ. ಏನಂತ ಕೊಡ್ತಾ ಇದ್ದಾರೆ? ಈ ಯೇಸುವನ್ನೇ ದೇವರು ಎಬ್ಬಿಸಿದನು,
ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ನೀವು ಒಂದ್ಸರಿ ಇನ್ನೂ ಇಲ್ಲಿ ಆಲೋಚನೆ ಮಾಡೋದಾದರೆ, ಅಪೊಸ್ತಲರಿಗೆ ಆ ಒಂದು ದಿನಮಾನಗಳಲ್ಲಿ ಸ್ವಸ್ಥತೆ ಮಾಡುವಂಥವರ, ದೆವ್ವಗಳನ್ನು ಬಿಡಿಸುವಂಥವರ ಇದೆಲ್ಲ ಕೊಡಲ್ಪಟ್ಟಿತ್ತಲ್ವ ಪ್ರಿಯರೇ? ನಿಜವಾಗ್ಲೂ ಅದೇ ಸಾಕ್ಷಿಯಾಗಿ ಸಾರಲ್ಪಡಬೇಕಂತ ದೇವರು ಯೇಸು ಕ್ರಿಸ್ತರ ಉದ್ದೇಶವಾಗಿದ್ದರೆ, ಹೇಳಿರುವಂಥ ಉದ್ದೇಶವಾಗಿದ್ದರೆ, ಅವ್ರು ಯಾಕೆ ಈ ರೀತಿ ಇದನ್ನು ಹೇಳ್ತಿದ್ದಾರೆ? ಯೇಸು ಕ್ರಿಸ್ತರ ಒಂದು ಪುನರುತ್ಥಾನ ಕುರಿತು ಯಾಕೆ ಸಾಕ್ಷಿ ಹೇಳ್ತಿದ್ದಾರೆ? ಅವ್ರು ಹೇಳ್ಬೋದಿತ್ತಲ್ವ, ನನ್ನ ಮೂಲಕ ಇಷ್ಟು ಜನ ಸ್ವಸ್ಥತೆ ಹೊಂದಿದ್ದಾರೆ, ಇಷ್ಟು ಜನಕ್ಕೆ ದೆವ್ವಗಳು ಹೋಗಿದೆ ನೋಡಿ, ಅವ್ರ ಮೂಲಕ ಸಾಕ್ಷಿ ಹೇಳಿಸ್ತಾ ಇದ್ದೀನಿ ಅಂತ ಅವರು ಹೇಳಿಸ್ಬೋದಿತ್ತಲ್ವ ಸಾಕ್ಷಿಯನ್ನು. ಅಂದರೆ ಅದು ಅಲ್ಲ ಪ್ರಿಯರೇ ನಿಜವಾದ ಸಾಕ್ಷಿ. ಹಾಗಾದರೆ ಯಾವುದು ನಿಜವಾದ ಸಾಕ್ಷಿ ಅಂತಂದರೆ, ಕ್ರಿಸ್ತನ ಮರಣ, ಸಮಾಧಿ, ಪುನರುತ್ಥಾನವೇ ನಿಜವಾದ ಸಾಕ್ಷಿ. ಈ ಸಾಕ್ಷಿಯೇ ಪ್ರತಿ ಪಾಪಿಯನ್ನು ರಕ್ಷಣೆಯಲ್ಲಿ ತರಲಿಕ್ಕೆ ಸಾಧ್ಯ, ರಕ್ಷಣೆ ಹೊಂದಿಸಲಿಕ್ಕೆ ಸಾಧ್ಯ. ಹಾಗಾದರೆ ಈ ಸಾಕ್ಷಿಯನ್ನು ಕುರಿತು ಇನ್ನು ಅಪೊಸ್ತಲರು ಇನ್ನು ಈ ಒಂದು ಮಾತಲ್ಲ, ಇನ್ನು ಹೀಗೆ ನೋಡ್ತಾ ಹೋದರೆ ನೋಡಿ, 3ನೇ ಅಧ್ಯಾಯ 15ನೇ ವಚನದಲ್ಲಿ ಕೂಡ ಸಾಕ್ಷಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ನೋಡಿ, 3ನೇ ಅಧ್ಯಾಯ 15ನೇ ವಚನ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಎಲ್ಲಿ ನೋಡಿದ್ರು ಕೂಡ ಈ ರೀತಿಯೇ ಸಾಕ್ಷಿ ಕೊಟ್ಟಿದ್ದಾರೆ ಹೊರತು, ಎಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಕೂಡ ಈ ದಿನ ನಮ್ಮ ಮಧ್ಯದಲ್ಲಿ ಕ್ರೈಸ್ತರು ಕೊಡುವಂಥ ಸಾಕ್ಷಿ ಏನಾದರೂ ಇದೆ ಅಲ್ವಾ, ಇಂಥ ಸಾಕ್ಷಿ ಬೈಬಲ್ನಲ್ಲಿ, ಸತ್ಯವೇದದಲ್ಲಿ ಯಾವ ಮೂಲೆಯಲ್ಲಿ ಕೂಡ ಯಾವುದೇ ಒಂದು ವಚನ ಕೂಡ ಹೇಳಲ್ಲ ಪ್ರಿಯರೇ, ಹೇಳೋದು ಇಲ್ಲ. ಯಾಕೆಂತಂದರೆ ಅದು ನಿಜವಾದ ಸಾಕ್ಷಿ ಅಲ್ಲ. ಅಂದರೆ ನಿಜವಾದ ಸಾಕ್ಷಿಯನ್ನು ಮಾಯ ಮಾಡ್ತಿರುವಂಥ ಮತ್ತೊಂದು ಸಾಕ್ಷಿ ಪ್ರಿಯರೇ. ಹೇಗೆ ಅಂತಂದರೆ, ನಾವು ಆಲ್ರೆಡಿ ಆಲೋಚನೆ ಮಾಡಿರೋ ಪ್ರಕಾರ, ಈಗ ನಮ್ಮ ಮಧ್ಯದಲ್ಲಿ ಕ್ರೈಸ್ತರು ಸಾಕ್ಷಿ ಹೇಳ್ತಿದ್ದಾರಲ್ವ, ಸಾಕ್ಷಿ ಅಂತ ಹೇಳ್ತಿದ್ದಾರಲ್ವ, ಚೀಪ್ ವಿಷಯಗಳನ್ನ ಅದೆಲ್ಲ ಟ್ರೋಲ್ ಮಾಡ್ತಿದ್ದಾರಲ್ವ ಅನ್ಯರು, ಅದನ್ನು ನೋಡುವಂಥವರು ರಕ್ಷಣೆಯಲ್ಲಿ ಬರ್ತಾರಾ ಅಥವಾ ರಕ್ಷಣೆಯಿಂದ ದೂರ ಆಗ್ತಾರಾ? ರಕ್ಷಣೆಯಿಂದ ದೂರ ಆಗ್ತಾರೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಕ್ರೈಸ್ತರಿಗೆ ಏನಾಗ್ತಾ ಇದೆ, ನಾವೇನೋ ಕರೆಕ್ಟು ನಿಜವಾಗ್ಲೂ ಕ್ರಿಸ್ತನ ಸುವಾರ್ತೆನೇ, ಅದೇ ಕ್ರಿಸ್ತನನ್ನೇ ಸಾಕ್ಷಿಯಾಗಿ ನಾವು ತೋರಿಸ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಅವರಿಗೆ ತಿಳಿಯದಂತೆಯೇ ನಿಜವಾದ ಕ್ರಿಸ್ತನ ಸುವಾರ್ತೆಯನ್ನು, ನಿಜವಾದ ಕ್ರಿಸ್ತನ ಸಾಕ್ಷಿಯನ್ನು ಕಾಣದಂತೆ ಮಾಯ ಮಾಡ್ತಾ ಇದ್ದಾರೆ. ಹಿಂಗಿರುತ್ತೆ ಪ್ರಿಯರೇ ದುಷ್ಟನ ಕೆಲಸ. ಅಂದರೆ ಅಪವಾದಿ ಯಾವಾಗಲೂ ಕೂಡ ನಮಗೆ ತಿಳಿಸಿ, ಅಂದರೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಎಂದು ನಮಗೆ ಅರಿವು ಬರೋ ಹಾಗೆ ಮಾಡಲ್ಲ. ನಾವು ಮಾಡ್ತಿರುವಂಥದ್ದು ಒಳ್ಳೆಯದೇ ಅನ್ನುವಂಥ ಮಾಯದಲ್ಲಿ ನಮ್ಮನ್ನು ಸೇರಿಸಿ ನಂತರ ನಮ್ಮಿಂದ ಏನೇನು ಮಾಡಿಸ್ಬೇಕು ಅದೆಲ್ಲ ನೀಟಾಗಿ ಮಾಡಿಸ್ಕೊಳ್ತಾ ಹೋಗ್ತಾನೆ. ಅದೇ ಇವಾಗಿನ ದಿನಮಾನಗಳಲ್ಲಿ ಅವ್ರು ಏನಂತ ಹೇಳ್ತಿದ್ದಾರೆ, ಕ್ರಿಸ್ತನ ಸಾಕ್ಷಿ ಅಂತ ಹೇಳ್ತಿದ್ದಾರೆ. ಆದರೆ ಅವ್ರು ಹೇಳ್ತಿರುವಂಥ ಸಾಕ್ಷಿ ನಿಜವಾದ ಕ್ರಿಸ್ತನ ಸಾಕ್ಷಿಯನ್ನು ಮಾಯ ಮಾಡ್ತಾ ಇದೆ, ಕಾಣದಂತೆ ಮಾಡ್ತಾ ಇದೆ. ಯಾಕೆಂದರೆ ಅನ್ಯರು ದೇವರ ಮಾತುಗಳನ್ನು ಕೇಳಿ ಕ್ರಿಸ್ತನ ಬಳಿಗೆ ಬರಬೇಕು, ಬಟ್ ಬರದಂತೆ ದೂರ ಆಗ್ತಾ ಇದ್ದಾರೆ. ಅಂತಂದರೆ ಅಲ್ಲಿ ನಿಜವಾದ ಕ್ರಿಸ್ತನ ಸಾಕ್ಷಿ ಸಾರಲ್ಪಡುವಂಥ ಜಾಗದಲ್ಲಿ ಮತ್ತೊಂದು ಬೇರೆ ಏನೋ ಸಾಕ್ಷಿ ಸಾರಲ್ಪಡ್ತಾ ಇದೆ, ಯಾವುದೋ ಬೇರೆ ಒಂದು ವಿಷಯ ಬರ್ತಾ ಇದೆ ಅಂತ ಅರ್ಥ. ಅಂದರೆ ಅಪವಾದಿ ದೇವರು ಯಾವುದನ್ನು ಪ್ರಮುಖ ಅಂತ ಹೇಳಿರ್ತಾರೋ ಅದನ್ನೇ ಅಪವಾದಿ ಕೂಡ ತನಗೆ ಪ್ರಮುಖವನ್ನಾಗಿ ಮಾರ್ಪಡಿಸ್ಕೊಳ್ತಾನೆ ಪ್ರೇರಿದ್ದೆ. ಈ ವಿಷಯವನ್ನು ನಾವು ಈ ಪಾಯಿಂಟನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಅಪೊಸ್ತಲರು ಸಾಕ್ಷಿ ಕೊಟ್ಟಿದ್ದಾರೆ ಅಂತ ನೋಡಿದ್ವಲ್ವ, ಇನ್ನೊಂದು ಮಾತನ್ನು ನೋಡುವಂಥ ಪ್ರಯತ್ನ ಮಾಡೋಣ. ಅನೇಕ ಪಾಯಿಂಟ್ಸ್ ಇದೆ. ಇನ್ನು ಈಗ ಅಪೊಸ್ತಲರ ಜೊತೆಗೆ ಮತ್ತೊಬ್ಬರು ಕೂಡ ಯೇಸು ಕ್ರಿಸ್ತರ ಕುರಿತು ಸಾಕ್ಷಿ ಕೊಟ್ಟಿದ್ದಾರಂತೆ. ಅವ್ರು ಯಾರು ಗೊತ್ತಾ ಪ್ರಿಯರೇ? ಪವಿತ್ರಾತ್ಮ ದೇವರು. ನೋಡೋಣ ಒಂದ್ಸಾರಿ ಅದೇ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ ವಚನ 32ನೇ ವಚನವನ್ನು ಒಂದ್ಸರಿ ಗಮನಿಸೋಣ. 32ನೇ ವಚನ. ಎಂದು ಹೇಳಿದರು. ನೋಡಿ ಪ್ರಿಯರೇ, ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ಯಾವ ಕಾರ್ಯಗಳಿಗೆ ಅಂದರೆ ಆಲ್ರೆಡಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಬಂದಿದ್ದಾರೆ. ಏನಂತಂದರೆ ಕ್ರಿಸ್ತನ ಮರಣ ಮತ್ತು ಸಮಾಧಿ ಪುನರುತ್ಥಾನವನ್ನು ಕುರಿತು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಬಂದು, ಆ ಕಾರ್ಯಗಳಿಗೆ, ಈ ಒಂದು ಕಾರ್ಯಗಳಿಗೆ ನಾವು ಸಾಕ್ಷಿ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನೂ ಸಾಕ್ಷಿ. ಕೊನೆಗೆ ಪವಿತ್ರಾತ್ಮ ದೇವರು ಕೂಡ ಸಾಕ್ಷಿ ನುಡಿತಾ ಇದ್ದಾರೆ. ಯಾರನ್ನು ಕುರಿತು? ಕ್ರಿಸ್ತನನ್ನು ಕುರಿತು. ಯಾವ ಸಾಕ್ಷಿ? ಅಪೊಸ್ತಲರು ಯಾವುದಾದ್ರೂ ಸಾಕ್ಷಿ ಎಂದು ಹೇಳಿದರು, ಪ್ರವಾದಿಗಳು ಯಾವುದನ್ನಾದರೂ ಸಾಕ್ಷಿ ಎಂದು ಹೇಳಿದ್ರು, ಅದೇ ಸಾಕ್ಷಿಯನ್ನು ಪವಿತ್ರಾತ್ಮ ದೇವರು ಕೂಡ ಸಾರಲ್ಪಡ್ತಾ ಇದ್ದಾರೆ. ಈ ದಿನ ನಾವೆಲ್ಲರೂ ಕೂಡ ಪವಿತ್ರಾತ್ಮ ದೇವರ ಮೂಲಕ ನಡೆಸಲ್ಪಡುವವರು. ಆದರೆ ನಾವು ಕೂಡ ಯಾವ ಸಾಕ್ಷಿಯನ್ನು ಸಾರಬೇಕು? ಅಂದರೆ ಅವರು ಯಾವ ಸಾಕ್ಷಿಯನ್ನು ಹೇಳಿದಾರೋ ಅದನ್ನೇ ಅಲ್ವಾ ಪ್ರಿಯರೇ? ಒಂದ್ಸಾರಿ ಗಮನಿಸಿ. ಈಗ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳೆಲ್ಲರೂ ಕೂಡ ಕ್ರಿಸ್ತನ ಕುರಿತು ಸಾಕ್ಷಿ ಕೊಟ್ಟಿದ್ದಾರೆ ಅಂತ ನಾವು ನೋಡಿದ್ವಲ್ವಾ. ಈ ಕ್ರಮ ಅಲ್ಲಿಂದ ಅಪೊಸ್ತಲರವರೆಗೂ ಬರುವವರೆಗೂ ಎಲ್ಲಿ ತಪ್ಪಿಲ್ಲ ನೋಡಿ ಪ್ರಿಯರೇ. ಎಲ್ಲಾದರೂ ತಪ್ತಾ ಇದೆಯಾ? ಅವ್ರು ಕೊಟ್ಟಂಥ ಸಾಕ್ಷಿ ಕ್ರಿಸ್ತನ ಮರಣ ಮತ್ತು ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನ ಕುರಿತೆ. ಹಾಗೆಯೇ ಅಪೊಸ್ತಲರ ಬಳಿ ಬಂದಾಗ ಅಪೊಸ್ತಲರು ಕೊಡ್ತಿರುವಂಥ ಅದೇ ಸಾಕ್ಷಿ. ನಂತರ ಅಪೊಸ್ತಲರನ್ನು ದಾಟಿ 1ನೇ ಶತಮಾನದ ಕ್ರೈಸ್ತ ಭಕ್ತರಲ್ಲಿ ಬಂದರೆ ಅವರು ಕೂಡ ಕೊಡ್ತಿರುವಂಥ ಸಾಕ್ಷಿ ಏನು ಹೇಳಿ? ಇದೇ ಸಾಕ್ಷಿಯನ್ನು. ಎಲ್ಲಿ ಕೂಡ ಕ್ರಮ ತಪ್ತಿಲ್ಲ. ಸೀಕ್ವೆನ್ಸಸ್ ಹಂಗೆ ನೋಡ್ಕೊಳ್ತಾ ಬಂದರೆ ಎಲ್ಲಿ ಕ್ರಮ ತಪ್ತಾ ಇದೆ ಗೊತ್ತಾ?
ನಮ್ಮ ದಿನಮಾನಗಳಲ್ಲಿ, ನಾವಿರುವಂಥ ದಿನಮಾನಗಳಲ್ಲಿ. ಯಾಕೆ ಅಂದರೆ ಇದು ಕೊನೆಗಳಿಗೆ ಕೊನೆ ಕಾಲ. ಈ ಕೊನೆ ಕಾಲದಲ್ಲಿ ಏನಾಗ್ತಾ ಇದೆ, ನಿಜವಾದ ಸಾಕ್ಷಿ ಮಾಯವಾಗ್ತಾ ಇದೆ. ದುಷ್ಟನು ಬಲವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಈ ದಿನಮಾನಗಳಲ್ಲಿ ನಾವೇನಾಗಬೇಕು ಅಂದರೆ, ಕ್ರೈಸ್ತರೆಂದು ಕರೆಯಲ್ಪಡುವಂಥ ನಾವು ನಿಜವಾಗಿ ಕೂಡ ಎಷ್ಟು ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಅಷ್ಟು ಆ್ಯಕ್ಟಿವ್ ಆಗಿರ್ಬೇಕೆನ್ನುವಂಥದ್ದನ್ನು ದುಷ್ಟನ ಕೆಲಸಗಳೇ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಅಷ್ಟು ಕೊನೆ ಅಂದರೆ ನೋಡಿ, ಅಪೋಸ್ತಲರು ಸಾರಬೇಕಾದ್ರೆ ಪ್ರವಾದಿಗಳು ಸಾರಬೇಕಾದ್ರೆ ಪ್ರವಾದಿಗಳಿಂದ ಅಪೋಸ್ತಲರ ಬಳಿಗೆ ಬರುವವರೆಗೂ, ಅಪೋಸ್ತಲರಿಂದ ಮತ್ತು ಮೊದಲನೇ ಶತಮಾನದ ಕ್ರೈಸ್ತ ಭಕ್ತರವರೆಗೂ ಬರುವವರೆಗೂ ಎಲ್ಲಿ ಕೂಡ ಮಿಸ್ ಆಗಿಲ್ಲ. ಬಟ್ ನಮ್ಮ ದಿನಮಾನಗಳಲ್ಲಿ ನಮ್ಮ ಹತ್ರ ಬರೋಷ್ಟೊತ್ತಿಗೆ ಯಾಕೆ ಆ ರೀತಿ ಮಿಸ್ ಆಗ್ತಾ ಇದೆ? ಯಾಕೆ ಮಿಸ್ ಆಗ್ತಾ ಇದೆ ಅಂದರೆ, ಇದರ ಹಿಂದೆ ಮನುಷ್ಯರ ಆಲೋಚನೆ ಅಲ್ಲ, ದುರಾತ್ಮನ ಆಲೋಚನೆ ಇದೆ ಎನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು. ಹಾಗಾದರೆ ಈಗ ಅಪೋಸ್ತಲರ ಕುರಿತು ನೋಡಿದ್ವಲ್ವಾ, ಇನ್ನು ಯೇಸು ಕ್ರಿಸ್ತರ ಕುರಿತು ಇನ್ನೂ ಯಾರ್ಯಾರು ಸಾಕ್ಷಿ ಕೊಡ್ತಾರೆ ಅಂದರೆ, ಈಗ ಎಲ್ಲದನ್ನು ಕುರಿತು ರೆಫರೆನ್ಸ್ ನೋಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕೆಲವು ಪಾಯಿಂಟ್ಸ್ ನಾನು ಹೇಳ್ತೀನಿ, ಹಂಗೆ ಬಾಯಿ ಮೂಲಕ ಮಾತನಾಡ್ಕೊಳ್ಳೋಣ. ಯಾರ್ಯಾರು ಅಂತಂದರೆ, ಶಾಸ್ತ್ರಗಳು ಕೂಡ ಸಾಕ್ಷಿ ಕೊಡುತ್ತೆ. ಅಂದರೆ ಯೋಹಾನನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 39ನೇ ವಚನದಲ್ಲಿ ಏನಂತ ಇರುತ್ತೆ, ನನ್ನ ವಿಷಯದಲ್ಲಿ ಶಾಸ್ತ್ರಗಳು ಅಂದರೆ ನೀವು ಶಾಸ್ತ್ರಗಳ ಮೂಲಕ ನಿತ್ಯ ಜೀವ ಸಿಕ್ಕುತ್ತೆ ಅಂತ ಹೇಳ್ತೀರಲ್ವಾ, ಆ ಶಾಸ್ತ್ರಗಳು ನನ್ನ ವಿಷಯದಲ್ಲಿ ಏನು ಕೊಡುತ್ತೆ ಅಂತ ಹೇಳಿದರೆ ಯೇಸು ಕ್ರಿಸ್ತರು ಸಾಕ್ಷಿ. ಅಂದರೆ ಶಾಸ್ತ್ರಗಳು ಕೂಡ ಸಾಕ್ಷಿ ಕೊಡ್ತಾ. ಮತ್ತು ಮನೋಜಣ್ಣನವ್ರು ಹೇಳಿದ್ರಲ್ವ ಪ್ರಿಯರೇ, ಆದಿಕಾಂಡದಿಂದ ಹಿಡಿದು ಮಲಾಕಿ ಗ್ರಂಥದವರೆಗೂ ಯಾವ ಪಾಯಿಂಟನ್ನು ಸ್ಟ್ರೆಸ್ ಮಾಡಿದಾರಂತೆ, ಗುಡ್ ಫ್ರೈಡೆ ಅಂತ ನೋಡಿದ್ವಲ್ವಾ. ಅಂದರೆ ಗುಡ್ ಫ್ರೈಡೆ ಮಾತ್ರ ಅಲ್ಲ, ಆತನ ಮರಣ, ಗುಡ್ ಫ್ರೈಡೆ ದಿನ ಅಂದರೆ ಮರಣ, ಅದೇ ರೀತಿಯಲ್ಲಿ ಆತನ ಒಂದು ಸಮಾಧಿ, ನೆಕ್ಸ್ಟ್ ಆತನ ಪುನರುತ್ಥಾನ, ಈ 3 ಪಾಯಿಂಟನ್ನೇ ಅಂದರೆ ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೂ ಶಾಸ್ತ್ರಗಳು ಅದೇ ಪಾಯಿಂಟ್ನ ಸ್ಟ್ರೆಸ್ ಮಾಡಿ ಬರೆಸಿದ್ದಾರೆ ಪ್ರಿಯರೇ. ಅಂದರೆ ಅದೇ ಪಾಯಿಂಟ್ನ ಹೇಳ್ಕೊಳ್ತಾ ಬಂದಿದ್ದಾರೆ. ಶಾಸ್ತ್ರಗಳು ಕೂಡ ಸಾಕ್ಷಿ ಕೊಟ್ಟಿದೆ. ಕೊನೆಗೆ ಇನ್ನೂ ಯಾರು ಸಾಕ್ಷಿ ಕೊಟ್ಟಿದ್ದಾರೆ ಅಂತ ನಾವು ಆಲೋಚನೆ ಮಾಡಿದ್ರೆ, ತಂದೆಯಾದ ದೇವರು ಕೂಡ ಯೇಸು ಕ್ರಿಸ್ತರ ಕುರಿತು ಸಾಕ್ಷಿ ಕೊಟ್ಟಿದ್ದಾರೆ ಪ್ರಿಯರೇ. ಆ ಪಾಯಿಂಟ್ ಕೂಡ ಸುವಾರ್ತೆಗಳಲ್ಲಿ ನಮಗೆ ಸಿಕ್ಕುತ್ತೆ. ಅದೇ ರೀತಿಯಲ್ಲಿ ಇನ್ನೂ ಯಾರು ಸಾಕ್ಷಿ ಕೊಟ್ಟಿದ್ದಾರೆ ಅಂತಂದರೆ, ಸ್ಥಾನಿಕನಾದ ಯೋಹಾನನ್ನು ನಾವು ನೋಡ್ತೀವಲ್ಲ ಸತ್ಯವೇದದಲ್ಲಿ, ಆತನು ಹುಟ್ಟಿರುವಂಥದ್ದೇ ಸತ್ಯದ ವಿಷಯದಲ್ಲಿ, ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡಲಿಕ್ಕೆ ಅಂತ ಹೇಳ್ತಾರೆ. ಆ ಬೆಳಕು ಮತ್ತು ಆ ಒಂದು ಸತ್ಯ ಎಂದು ಯಾರು ಕರೆಯಲ್ಪಡುವಂಥ ವ್ಯಕ್ತಿ ಯಾರು ಹೇಳಿ, ಯೇಸು ಕ್ರಿಸ್ತರ ಕುರಿತಂತ ಸಾಕ್ಷಿ ಕೊಟ್ಟರು. ಅವ್ರು ಏನಂತ ಸಾಕ್ಷಿ ಕೊಟ್ಟರು, ನನ್ನ ಹಾಗೆ ನಾನು ಜನಿಸಿರುವ ಹಾಗೆ ನೀವು ಯಾರೂ ಇಲ್ಲ, ನಾನು ಪ್ರತ್ಯೇಕವಾಗಿ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನನ್ನನ್ನು ಕುರಿತು ಪ್ರವಾದನೆ ಬರೆಯಲ್ಪಟ್ಟಿದೆ, ಆ ರೀತಿ ನಾನು ಪ್ರತ್ಯೇಕವಾಗಿ ಬಂದಿನಿ ಅಂತ ಏನಾದರೂ ಸಾಕ್ಷಿ ಕೊಟ್ಕೊಂಡ್ರ? ನನ್ನ ಮೂಲಕ ಅನೇಕ ಅದ್ಭುತಗಳು, ಅಂದರೆ ನನ್ನ ಮೂಲಕ ಅನೇಕರು ರಕ್ಷಣೆಯನ್ನು ಹೊಂದುತ್ತಾರೆ, ಆ ರೀತಿ ನಾನು ದೀಕ್ಷಾಸ್ನಾನ ಕೊಡುವಂಥ ಅಧಿಕಾರ ನನ್ನಿಂದನೇ ಪ್ರಾರಂಭವಾಗಿದೆ ಎನ್ನುವಂಥ ಸಾಕ್ಷಿ ಏನಾದರೂ ಕೊಟ್ಕೊಂಡ್ರ ಪ್ರಿಯರೇ? ಇಲ್ಲ. ಯಾಕೆಂದರೆ ಅದು ಸಾಕ್ಷಿ ಅಲ್ಲ. ಯಾವುದು ನಿಜವಾದ ಸಾಕ್ಷಿ ಅಂದರೆ, ಕ್ರಿಸ್ತನ ಮರಣ ಮತ್ತು ಸಮಾಧಿ ಪುನರುತ್ಥಾನವೇ ನಿಜವಾದ ಸಾಕ್ಷಿ. ಈ ಸಾಕ್ಷಿನೇ ಒಂದು ಪಾಪಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ, ಒಂದು ಆತ್ಮವನ್ನು ರಕ್ಷಣೆ ಮಾರ್ಗದಲ್ಲಿ ತರಲಿಕ್ಕೆ ಸಾಧ್ಯ ಪ್ರಿಯರೇ. ಇಷ್ಟುವರೆಗೂ ನಾವು ಆಲೋಚನೆ ಮಾಡಿರುವಂಥದ್ದು ಕ್ರಿಸ್ತನ ಸಾಕ್ಷಿಯನ್ನು ಮಾಯ ಮಾಡುತ್ತಿರುವಂಥ ಇಂದಿನ ಕ್ರೈಸ್ತರ ಸಾಕ್ಷಿಗಳಂತ. ಇನ್ನು ನೋಡ್ಕೊಳ್ಳೋಕ್ಕಾದರೆ ಇನ್ನೂ ಕೆಲವು ಪಾಯಿಂಟ್ಸ್ ಇದೆ. ಆದರೆ ಈ ದಿನ ನಾವು ಕೊನೆಗೆ ಮುಕ್ತಾಯ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಒಂದು ಮಾತಿನ ಮೂಲಕ. ನೋಡಿ, ಅಪೋಸ್ತಲರಾಗಿರುವಂಥ ಪೌಲರವರು ಕೂಡ ಕೊನೆಗೆ ಒಂದು ಸಾಕ್ಷಿ ಕೊಟ್ಟಿದ್ದಾರೆ. ಅವರು ಒಂದು ಮಾತನ್ನು ನೋಡೋಣ ಏನಂತ ಹೇಳಿದಾರಂತ. 1ನೇ ತಿಮೋತಿ 2ನೇ ಅಧ್ಯಾಯ 4ನೇ ವಚನ. ಯಾಕಂದರೆ ಅವರು ಕೂಡ ಅಪೋಸ್ತಲರಲ್ವಾ ಪ್ರಿಯರೇ, ಅವರು ಏನಂತ ಕೊಟ್ಟಿದ್ದಾರೆ ಒಂದ್ಸರಿ ಅದೊಂದು ಮಾತು ನೋಡಿಕೊಂಡು ಮುಕ್ತಾಯ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. 1ನೇ ತಿಮೋತಿ 2ನೇ ಅಧ್ಯಾಯ 4ನೇ ವಚನ. ಮೊದಲನೇ ತಿಮೋತಿ ಕ್ಷಮಿಸಿ, ಅದಲ್ಲ, ಮತ್ತೊಂದು ಮಾತು. 1ನೇ ತಿಮೋತಿ 2:6 ಓದಿ. ಇದೇ ತಕ್ಕ ಸಮಯದಲ್ಲಿ ಹೇಳಬೇಕಾದಂಥ ಸಾಕ್ಷಿ. ಈ ಮಾತನ್ನು ಹೇಳಿದವರು ಯಾರು? ತನ್ನ ಜೀವಿತವನ್ನೇ ಸಂಪೂರ್ಣವಾಗಿ ಕ್ರಿಸ್ತನ ಸಾಕ್ಷಿ ನಿಮಿತ್ತ ತ್ಯಾಗ ಮಾಡಿರುವಂಥ ಪೌಲರವರು ಪ್ರಿಯರೇ. ಅವ್ರು ಹೇಳ್ತಿರುವಂಥ ಮಾತು ಏನು? ಆತನೇ ಸಮಸ್ತ ಜನಗಳ ಪಾಪಗಳಿಗೋಸ್ಕರ ವಿಮೋಚನಾರ್ಥವಾಗಿ ಮರಣಿಸಿದ್ದಾನೆ, ಅಂದರೆ ಮರಣಿಸಿ ಮತ್ತೆ ಸಮಾಧಿ ಮಾಡಲ್ಪಟ್ಟು ಎದ್ದು ಬಂದಿದ್ದಾನೆ. ಇದೇ ಸಾಕ್ಷಿ. ಆದರೆ ಈ ಒಂದು ವಿಷಯವೇ ತಕ್ಕ ಸಮಯದಲ್ಲಿ ಕೊಡಬೇಕಾಗಿರುವಂಥ ಸಾಕ್ಷಿ ಎಂದು ಅಪೋಸ್ತಲರಾಗಿರುವಂಥ ಪೌಲರವರು ಕೂಡ ಹೇಳ್ತಿರುವಂಥ ಮಾತನ್ನು ನೋಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ಆಲೋಚನೆ ಮಾಡುವಂಥ ವಿಷಯನ ಅಂದರೆ ಒಂದು ನೆನಪು ಮಾಡಿಕೊಳ್ಳೋದಾದರೆ, ಈ ಕ್ರೈಸ್ತರು ಈ ದಿನಮಾನಗಳಲ್ಲಿ, ಅಂದರೆ ಕ್ರೈಸ್ತರಾಗಿರುವಂಥವರ ಈ ಒಂದು ವಿಷಯವನ್ನು ಯಾರಾದರೂ ಲೈವ್ ಮೂಲಕ ಯಾರಾದರೂ ಕ್ರೈಸ್ತರು ಅಂದರೆ
ಕ್ರಿಸ್ತನ ನಿಜವಾದ ಸಾಕ್ಷಿಯನ್ನು ಅರಿಯದೆ ಈವರೆಗೂ ನಾವು ಆಲೋಚನೆ ಮಾಡಿ ಫಸ್ಟ್ ಆಫ್ ಆಲ್ ಫಸ್ಟಿಗೆ ನಾವು ಆಲೋಚನೆ ಮಾಡಿದ್ವಲ್ವ, ಆ ರೀತಿ ಸಾಕ್ಷಿ ಹೇಳುವಂಥವ್ರು ಯಾರಾದರೂ ಇದ್ದರೆ ನೀವು ದಯಮಾಡಿ ಆಲೋಚನೆ ಮಾಡಿ ಅರ್ಥ ಮಾಡಿಕೊಳ್ಳಿ. ಕೊನೆಯ ದಿನಗಳಲ್ಲಿ ಇದ್ದೀವಿ, ಒಂದು ಸಾರಿ ನಾವು ಮರಣ ಹೊಂದಿದರೆ ಮತ್ತೆ ಬರಲಿಕ್ಕೆ ಅವಕಾಶ ಇಲ್ಲ. ಇರುವಾಗಲೇ ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೋಬೇಕು. ಯಾಕೆಂತಂದರೆ ನಾವು ಕೂಡ ಮೊದಲಿಗೆ ಅದೇ ಸುವಾರ್ತೆಯನ್ನು ಅಂಥ ಸಾಕ್ಷಿಯನ್ನು ಹೇಳುವಂಥವರಾಗಿದ್ದೀವಿ. ಆದರೆ ದೇವರ ಒಂದು ಕೃಪೆಯಿಂದ ಈ ಒಂದು ಸತ್ಯ ಸುವಾರ್ತೆ ನಮಗೂ ತಿಳಿಸಲ್ಪಟ್ಟು ನಾವು ರಕ್ಷಣೆಯಲ್ಲಿ ಬಂದಿದ್ದೀವಿ. ಅದೇ ಪ್ರಕಾರ ನೀವು ಕೂಡ ಒಂದು ಸಾರಿ ಆಲೋಚನೆ ಮಾಡಿ, ಇದನ್ನು ಆಲೋಚನೆ ಮಾಡದೆ ಹೋದರೆ ದೊಡ್ಡ ಮೋಸ ಹೋಗ್ತೀವಿ ಎಂದು ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಕಣ್ಣುಗಳು ಮುಚ್ಚಿ ಮತ್ತು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋದ್ರ ಮೂಲಕ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಗಳು ತಂದೆ. ಇಲ್ಲಿವರೆಗೂ ನೀವು ಅಪ್ಪ ನಮಗೆ ಅಮೂಲ್ಯವಾದಂಥ ವಿಷಯಗಳನ್ನು ತಿಳಿಯಪಡಿಸಿದ್ದೀರಾ. ಹೌದು ತಂದೆ, ಈ ಒಂದು ಟೈಟ್ಲ್ ನೋಡಲಿಕ್ಕೆ ಒಂದು ಟೈಟ್ಲಾಗಿ ಕಾಣ್ತಿರ್ಬೋದು, ಆದರೆ ಇದ್ರ ಹಿಂದೆ ನಿಮ್ಮ ಒಂದು ದುಃಖ, ನಿಮ್ಮ ಒಂದು ಬಾಧೆ, ನಿಮ್ಮ ಒಂದು ವೇದನೆ ಅಡಗಿದೆ ಎನ್ನುವಂಥ ವಿಷಯವನ್ನು ನಮಗೆ ತಿಳಿಸಲ್ಪಟ್ಟಿದ್ದೀರಾ, ಅದಕ್ಕೆ ತಿಳಿಸಿಕೊಟ್ಟಿದ್ದೀರಾ. ಅದರ ನಿಮಿತ್ತ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳಪ್ಪ ದೇವ. ಆ ರೀತಿಯಾದಂಥ ಸಾಕ್ಷಿಯಾಗಿ ನಾವು ಇರದೆ ತಂದೆ, ನಿಮಗೆ ನಿಜವಾಗಿಯೂ ನಿಮ್ಮ ಮಗನಾಗಿರುವಂಥ ಕ್ರಿಸ್ತನಿಗೆ ನಿಜವಾದ ಸಾಕ್ಷಿಗಳಾಗಿ ನಮ್ಮ ಜೀವಿತದಲ್ಲಿ ನಾವು ನಿಲ್ಲಲಿಕ್ಕೆ ಬೇಕಾಗಿರುವಂಥ ಜ್ಞಾನವನ್ನು, ಬುದ್ಧಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ. ಹಾಗೆಯೇ ನಮ್ಮನ್ನು ಆತ್ಮಿಕವಾಗಿ ಬೆಳೆಸೋದಕ್ಕೆ ಕಷ್ಟಪಡ್ತಿರುವಂಥ ನಿಮ್ಮ ಸೇವಕರು, ನಮ್ಮ ಆತ್ಮೀಯ ತಂದೆಯವರಾಗಿರುವಂಥ ರಾಮು ಸಾರ್ ಅವರನ್ನು ಮತ್ತು ನಮ್ಮ ಆತ್ಮೀಯ ಅಣ್ಣಂದರನ್ನೆಲ್ಲರೂ ನೆನಪಿಸಿಕೊಂಡು ಆಶೀರ್ವಾದಿಸಬೇಕೆಂದು ಬೇಡಿಕೊಳ್ಳುತ್ತಾ ಈ ನನ್ನ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಯೇಸು ಕ್ರಿಸ್ತರ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ಸಮರ್ಪಿಸಿ ಬೇಡಿ ಹೊಂದಿಕೊಳ್ತಾ ಇದ್ದೀನಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ಎಲ್ಲರಿಗೂ